ಕೋಟೆ ಕನೆಕ್ಟ್ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ವಾರದ ಭವಿಷ್ಯವನ್ನ ನೋಡೋಣ. 12 ರಾಶಿಯವರಿಗೆ ಈ ಒಂದು ವಾರ ಏನೆಲ್ಲ ಫಲಗಳಿವೆ, ಯಾವೆಲ್ಲ ಘಟನೆಗಳು ಟ್ರಿಗರ್ ಆಗಬಹುದು, ಎಲ್ಲಿ ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು, ಎಲ್ಲವನ್ನ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಕುಜ ನಿಮ್ಮ ರಾಶಿಯಲ್ಲಿಯೇ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದು 20ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. 20ನೇ ತಾರೀಕು ನಂತರ ಬದಲಾಗ್ತಾರೆ. ನಾನು ಆಲ್ರೆಡಿ ತಿಂಗಳ ಭವಿಷ್ಯದಲ್ಲಿ ನಿಮ್ಗೆ ಆ ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಅದೇ ರೀತಿ ಇಲ್ಲಿ ಭರಣಿ ನಕ್ಷತ್ರ 4ನೇ ಪಾದ ಜೊತೆಗೆ ಕೃತಿಕಾ ನಕ್ಷತ್ರ ಇಲ್ಲಿಗೆ ಎಂಟ್ರಿಯನ್ನ ಪಡಿತಾರೆ ಈ ವೀಕು. ಹಾಗಾಗಿ ಕುಜನ ಬಲ ಶುಕ್ರನಿಗೂ ಇರುತ್ತೆ, ಜೊತೆಗೆ ರವಿಗೂ ಇರುತ್ತೆ. ಅದೇ ರೀತಿ ನಿಮ್ಮ 5ನೇ ಮನೆಯ ಅಧಿಪತಿ ರವಿ 3ನೇ ಮನೆಗೆ 16ನೇ ತಾರೀಕು ಬರ್ತಾರೆ. ಅಲ್ಲಿ ಬುಧ ಜೊತೆ ಆಗ್ತಾರೆ. ಹಾಗಾಗಿ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಯ್ತು. ಹಾಗೆ ನಿಮ್ಮ ಸುಖಸ್ಥಾನ 4ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಯುತಿ, 5ನೇ ಮನೆಯಲ್ಲಿ ಕೇತು, ಲಾಭಸ್ಥಾನದಲ್ಲಿ ರಾಹು, 12ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಕುಜ ಈ ಭರಣಿ ನಕ್ಷತ್ರ 4ನೇ ಪಾದ ಜೊತೆಗೆ ಕೃತಿಕಾ ನಕ್ಷತ್ರ ಈ 2 ನಕ್ಷತ್ರದಲ್ಲಿ ಈ ವಾರ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಶುಕ್ರನಿಗೆ ಮತ್ತು ರವಿಗೆ ಕುಜನ ಬಲ ಇನ್ನೂ ಹೆಚ್ಚು ಸಿಗುತ್ತೆ. ಇನ್ನು ನವಾಂಶವನ್ನ ತಗೊಂಡಾಗ ಮೊದಲ 3 ದಿನ ಇದು ವೃಶ್ಚಿಕ ನವಾಂಶದಲ್ಲೇ ಇರುತ್ತೆ. ಹಾಗಾಗಿ ಅಷ್ಟಮ ಸ್ಥಾನದ ಪ್ರಭಾವವು ಕೂಡ ಹೆಚ್ಚು ಕೆಲಸ ಮಾಡುತ್ತೆ ಈ ವಾರ. ಹಾಗಾಗಿ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಜಾಸ್ತಿಯಾಗಿ ಕುಟುಂಬದಲ್ಲಿ ಅದರ ಮಾತುಕತೆಯಿಂದ ಒಂದಷ್ಟು ಮನಸ್ತಾಪಗಳು ಎದುರಾಗಬಹುದು. ಅಥವಾ ನೀವು ಈ ಹಿಂದೆ ಮಾಡಿದಂತಹ ಹೂಡಿಕೆಗಳು ಹಠಾತ್ ಧನಲಾಭಗಳನ್ನು ತಂದುಕೊಡಬಹುದು. ಕೆಲವು ಹಣಗಳು ಮೆಚುರಿಟಿ ಪಡ್ಕೊಂಡು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಜಾಸ್ತಿ ಮಾಡಬಹುದು. ಈ ಎಲ್ಲ ವಿಚಾರಗಳು ಇವೆ. ಅದೇ ರೀತಿ ಆಕಸ್ಮಿಕ ಅವಘಡಗಳು ಕೂಡ ಎದುರಾಗುತ್ತೆ. ಬಿ ಕೇರ್ಫುಲ್. ವೆಹಿಕಲ್ ಅಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಅನ್ನ ಧರಿಸಿ, ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಳಿ. ಓವರ್ಟೇಕ್ ಬೇಡ, ಓವರ್ ಸ್ಪೀಡ್ ಬೇಡ. ಜೊತೆಗೆ ರವಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಈ ಸಿಗ್ನಲ್ ಜಂಪ್ ಮಾಡೋದು, ಟ್ರಾಫಿಕ್ ಫೈನ್ ಕಟ್ಟೋದು ಇದೆಲ್ಲ ಯಾಕೆ ಮಾಡ್ಕೊಳ್ತೀರಾ? ಮಾಡಕ್ ಹೋಗ್ಬಿಡಿ. ಆ ಥರದ್ದೆಲ್ಲ ಮೇಷರಾಶಿಯವ್ರಿಗೆ ಎದುರಾಗುತ್ತೆ ಈ ವಾರ. ಬಿ ಕೇರ್ಫುಲ್. ಓಕೆ. ಇನ್ನು ನಿಮ್ಮ 2 ಮತ್ತು 7ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಈ ಮನೆಯ ಕೊಂಡುಕೊಳ್ಳುವಿಕೆಯ ವಿಚಾರ ಅಥವಾ ಮನೆಯನ್ನ ಅಪ್ಗ್ರೇಡ್ ಮಾಡಬೇಕು, ಇಂಟೀರಿಯರ್ ಏನೋ ಚೇಂಜ್ ಮಾಡಬೇಕು, ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಬಾಡಿಗೆ ಮನೆಯನ್ನ ಇನ್ನೊಂದು ಮನೆಗೆ ಹೋಗೋಣ, ಇದು ಸಾಕು, ಲೀಸ್ಗೆ ಹೋಗೋಣ, ಈ ಥರದ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಈ ಒಂದು ವಾರ. ಅದೇ ರೀತಿ ಈ ಅಷ್ಟಮದ ಎಫೆಕ್ಟ್ ಅಂದ್ರೆ ಶುಕ್ರನ ನಕ್ಷತ್ರದಲ್ಲಿ ಅಷ್ಟಮಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಈ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೈ ಕೊಡಬಹುದು. ಅದರ ಖರ್ಚುಗಳು ಜಾಸ್ತಿ ಆಗುತ್ತೆ. ಮನೆಯ ರಿಪೇರಿ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಉಳಿದಂತೆ 4ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ ಡೆಫಿನೆಟ್ಲಿ ತಾಯಿಯ ಆರೋಗ್ಯದಲ್ಲಿ ಇಂಪ್ರೂವ್ ಆಗಿರುತ್ತೆ ಅಥವಾ ತಾಯಿಯ ಕಡೆಯಿಂದ ಬೆಂಬಲ ಸಿಕ್ಕಿರುತ್ತೆ. ಒಟ್ಟಾರೆ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದಷ್ಟು ಮಾಡೋಣ ಅನ್ನುವಂತಹ ಮನಸ್ಥಿತಿ ಈ ವಾರ ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ರವಿ ಮತ್ತು ಬುಧರ ಕಾಂಬಿನೇಷನ್, ಈ 5ನೇ ಮನೆಯ ಅಧಿಪತಿ ಈ 3ನೇ ಮನೆಗೆ ಬಂದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಮಕ್ಕಳ ಆಟಿಟ್ಯೂಡ್ ಎಲ್ಲೋ ಒಂದು ಕಡೆ ನಿಮಗೆ ಕೋಪ ತರಿಸುತ್ತೆ. ಅವರ ಮೇಲೆ ಎಕ್ಸ್ಟ್ರಾ ಒಂದು ಕಣ್ಣಿಡಿ, ಯಾಕೋ ಅವರು ಬೇರೆ ಟ್ರ್ಯಾಕಲ್ಲಿ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಅವರನ್ನ ಸರಿಯಾದ ಟ್ರ್ಯಾಕಿಗೆ ತಗೊಬನ್ನಿ. ಅದೇ ರೀತಿ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕಿರಿಯ ಸಹೋದರ ಸ್ವಲ್ಪ ಅಗ್ರೆಸಿವ್ ಆಗಿ ವರ್ತಿಸಬಹುದು, ಅಹಮ್ಮಿನಿಂದ ವರ್ತಿಸಬಹುದು. ಇದರಿಂದ ನಿಮಗೆ ಸ್ವಲ್ಪ ಬೇಜಾರಾಗುವಂತಹ ವಾರ. ಅವರ ವಿಚಾರದಿಂದ ಸ್ವಲ್ಪ ದೂರ ಇದ್ದು ಬಿಡಿ. ಹತ್ರ ಇದ್ದಷ್ಟು ತೊಂದರೆ ತಾನೆ, ದೂರ ಇದ್ರೆ ಏನೂ ಆಗಲ್ಲ. ದೂರನೇ ಮೇಂಟೈನ್ ಮಾಡಿಬಿಡಿ ಡಿಸ್ಟೆನ್ಸನ್ನು. ಉಳಿದಂತೆ 3ನೇ ಮನೆ ಮಾರ್ಕೆಟಿಂಗ್, ಸೇಲ್ಸ್, ಆನ್ಲೈನು, ಮೀಡಿಯಾ, ಬುಧ ಅಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ IT ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಅದ್ಭುತವಾಗಿರುತ್ತೆ. ನೀವು ಏನು ಎಫರ್ಟ್ ಆಗ್ತಾ ಇದ್ದೀರಲ್ಲ, ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಕೊಡ್ತಾ ಇದ್ದೀರಲ್ಲ, ಅದು ಈಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ರವಿ ಬಂದಿದ್ದಾರೆ. ಎಲ್ಲಿಲ್ಲದ ಆತ್ಮಬಲ, ನಿಮ್ಮೊಳಗಡೆ ಒಂದು ಧೈರ್ಯ ಚೆನ್ನಾಗಿ ನಿಮ್ಮ ಹತ್ರ ಕೆಲಸ ಮಾಡಿಸುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ರಿಸಲ್ಟ್ ಕೂಡ ಚೆನ್ನಾಗಿರ್ಬೇಕಲ್ಲ. ಹಾಗಾಗಿ ಮನ್ನಣೆ, ಪ್ರಶಂಸೆ, ಗೌರವ ಎಲ್ಲವೂ ಸಿಗುತ್ತೆ. ನಿಮ್ಮಿಂದ ಒಂದು ಎಕ್ಸ್ಟ್ರಾ ಎಫರ್ಟ್ ಬೇಕು. ಅದನ್ನು ಇನ್ನೂ ಹೆಚ್ಚಾಗಿ ಕೊಡೋ ಪ್ರಯತ್ನ ಈ ವಾರ ಮಾಡಿ. ಅದು ನಿಮಗೆ, ನಿಮ್ಮ ವೃತ್ತಿಗೆ, ನಿಮ್ಮ ವ್ಯಾಪಾರಕ್ಕೆ ಒಂದು ದೊಡ್ಡ ಹೆಸರನ್ನು ತಂದು ಕೊಡುತ್ತೆ. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಿರು ಪ್ರಯಾಣ ಎದುರಾಗಬಹುದು. ಕೆಲಸದ ನಿಮಿತ್ತ ಓಡಾಡುವಂತಹ ಸ್ಥಿತಿಗತಿಗಳು ಎದುರಾಗುತ್ತೆ ಈ ವಾರ.
ಸರ್ಕಾರಿ ಅಧಿಕಾರಿಗಳಿಗೆ ಡೆಫಿನೆಟ್ಲಿ ಈ ವಾರ ಒಂದು ವರ್ಗಾವಣೆಯ ವಿಚಾರಗಳು ಎದುರಾಗುತ್ತೆ. ಏನಕ್ಕೆ ಅಂದ್ರೆ 3ನೇ ಮನೆಯಿಂದ ರವಿ ಅವರ 7ನೆಯ ದೃಷ್ಟಿಯನ್ನ ನಿಮ್ಮ 9ನೇ ಮನೆಗೆ ಕೊಡ್ತಾರೆ. 9ನೇ ಮನೆ ಅಂದ್ರೆ ದೂರದ ಪ್ರಯಾಣ, 3ನೇ ಮನೆ ಅಂದ್ರೂ ಕಿರು ಪ್ರಯಾಣ. ಸೊ ಇಲ್ಲಿಂದ ಶುರುವಾಯಿತು ವರ್ಗಾವಣೆಯ ವಿಚಾರಗಳು, ಬಡ್ತಿಯ ವಿಚಾರಗಳು. ಡೆಫಿನೆಟ್ಲಿ ಈ ವಾರ ಅದಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಚರ್ಚೆಗಳು ನಿಮ್ಮ ಆಫೀಸಲ್ಲಿ ನಡೀತದೆ. ನಿಮ್ಮ ಏನು ಒಂದು ಸಹೋದ್ಯೋಗಿಗಳ ಸರ್ಕಲಲ್ಲೂ ಕೂಡ ಈ ವಿಚಾರ ತುಂಬಾ ಚರ್ಚೆಗೆ ಬರುತ್ತೆ. ಓವರಾಲ್ ಒಂದು ಒಳ್ಳೆಯ ವರ್ಗಾವಣೆ ಜೊತೆಗೆ ಬಡ್ತಿ ಸಿಗುವಂತಹ ಚಾನ್ಸಸ್ ಡೆಫಿನೆಟ್ಲಿ ಈ ವಾರ ಖಂಡಿತ ಇದೆ. ಇದೆಲ್ಲ ಚಾನ್ಸಸ್ 3ನೇ ಮನೆಯಲ್ಲಿ ರವಿ ಮತ್ತು ಬುಧ ಯುತಿಯಾಗಿರೋದ್ರಿಂದ ನಿಮಗೆ ಎದುರಾಗ್ಬೋದು ಮೇಷರಾಶಿ ಮೇಷ ಲಗ್ನದವರಿಗೆ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಪ್ರೇಮಿಗಳ ನಡುವೆ ಒಂದಷ್ಟು ಮನಸ್ತಾಪಗಳಿವೆ, ಅಥವಾ ಪರಸ್ಪರ ಅಂತರವನ್ನ ಇಟ್ಕೊಂಡಿದ್ದೀರಾ, ಏಕಾಂತವನ್ನ ಬಯಸ್ತಾ ಇದ್ದೀರಾ, ಒಂಟಿಯಾಗಿರೋಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ 5ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದಾರೆ. ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಶನ್ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ ಅಥವಾ ಸರಿಯಾಗಿ ಆಗ್ತಾ ಇಲ್ಲ. ಈ ಥರದ್ದೆಲ್ಲವೂ ಈಗ ಇನ್ನೂ ಜಾಸ್ತಿ ಆಗುತ್ತೆ ಈ ವೀಕ್. ಸ್ವಲ್ಪ ಮಾತುಕತೆಯಲ್ಲಿ ಎಚ್ಚರವನ್ನು ವಹಿಸಿ ಪ್ರೇಮಿಗಳು. ಹೂಡಿಕೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ನೀವು ಗಮನ ಕೊಟ್ಟು ಹೂಡಿಕೆಯನ್ನು ಮಾಡಿದರೆ 3ನೇ ಮನೆಯಲ್ಲಿ ಬುಧ ಮತ್ತು ರವಿಯ ಸಂಯೋಗದಿಂದ ಡೆಫಿನೆಟ್ಲಿ ಈ ವೀಕ್ ಒಂದಷ್ಟು ಹಣ ಗಳಿಸ್ತೀರಾ. ಈ ಶೇರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮ ಬುದ್ಧಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆಯ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಹಣವನ್ನು ತಗೊಳ್ತೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ತೀರಾ. ಆ ರೀತಿ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ 10ನೇ ಮನೆಗೆ ಗುರು ಮತ್ತು ಶುಕ್ರರ ದೃಷ್ಟಿ ಬೀಳ್ತಾ ಇದೆ. ಕೆಲಸದಲ್ಲಿ ಗೌರವ ಜಾಸ್ತಿ ಆಗಿದೆ. ನೀವು ಕೂಡ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ. ಇತರರನ್ನ ಆಕರ್ಷಣೆ ಮಾಡ್ತಾ ಇದ್ದೀರಾ. ಬ್ರ್ಯಾಂಡಿಂಗ್ ಕಡೆ ಗಮನ ಕೊಡ್ತಾ ಇದ್ದೀರಾ ಕಂಪನಿ ಓನರ್ಸ್. ಸೊ ವ್ಯಾಪಾರದಲ್ಲಿ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ಸೊ ಇದೆಲ್ಲ 10ನೇ ಮನೆಯ ಇಂಪ್ಯಾಕ್ಟ್ ಈ ವಾರವೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಹೆಚ್ಚು ಎಫರ್ಟ್ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಲಾಭಗಳು ಖಂಡಿತ ಸಿಗುತ್ತೆ. ಇನ್ನು 11ನೇ ಮನೆಯಲ್ಲಿ ರಾಹು ಇದ್ದಾಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗಬೇಕು. ಆ ಪರಿಚಯವು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ, ವ್ಯಾಪಾರ ಕ್ಷೇತ್ರಕ್ಕೆ, ನಿಮ್ಮ ಸಂಬಂಧಗಳಲ್ಲಿ ಒಂದು ಲಾಭಗಳನ್ನು ಕನ್ವರ್ಟ್ ಮಾಡಿ ಕೊಡುತ್ತೆ. ಹಿರಿಯ ಸಹೋದರ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಯಾಗಿರ್ತಾರೆ. ಸೊ ಅವರ ಒಂದು ಇನ್ಪುಟ್ ತೆಗೆದುಕೊಳ್ಳಿ. ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಅವರು ಕೊಡುವಂತಹ ಸಲಹೆಗಳು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅವ್ರ ಜೊತೆ ಒಂದು ಚರ್ಚೆ ಮಾಡಿ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ 7.5 ಪ್ರಭಾವದಲ್ಲಿದ್ದೀರಾ. ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ಸ್ ಜಾಸ್ತಿ ಆಗಿದೆ. ಕೆಲವರಿಗೆ ಕಾಲುಗಳು ಜಾಸ್ತಿ ಏಟಾಗೋದು, ಸ್ಪೆಷಲಿ ಹಿರಿಯ ನಾಗರಿಕರಿಗೆ ಇದೆಲ್ಲ ಜಾಸ್ತಿ ಆಗ್ತಾ ಇತ್ತು. ಯಾವಾಗ ಗುರುವಿನ ದೃಷ್ಟಿ ಶನಿ ಮಹಾತ್ಮರ ಮೇಲೆ ಬೀಳ್ತು, ಅಲ್ಲಿಂದ ಸ್ವಲ್ಪ ಶನಿ ಮಹಾತ್ಮರ ಪ್ರಭಾವ ಕಡಿಮೆ ಆಗಿದೆ. ನಿಮ್ಮ ಲೈಫಲ್ಲಿ ಅವರು ಇವಾಗ ಪಾಠ ಕಲಿಸ್ತಾ ಇದ್ದಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅದನ್ನು ತಿಳ್ಕೊಳ್ಳಿ. ಕೆಟ್ಟವರೆಲ್ಲ ದೂರ ಆಗ್ತಾರೆ, ಒಳ್ಳೆಯವ್ರು ಮಾತ್ರ ನಿಮ್ಮ ಜೊತೆಗೆ ಉಳ್ಕೊಳ್ತಾರೆ. ಸೊ ಅದೇ ರೀತಿ 12ನೇ ಮನೆ ಈ ದೂರದ ವಿಚಾರಗಳನ್ನು ತಿಳಿಸುತ್ತೆ. ಯಾರ್ಯಾರು ವಿದೇಶಗಳಿಗೆ ಕನೆಕ್ಟ್ ಆಗಿದ್ದೀರಾ, ವಿದೇಶಿ ಕಂಪನಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ಸ್ವಲ್ಪ ಸ್ಲೋ ಅನಿಸಿದರು. ಒಂದು ಸ್ಟೆಬಿಲಿಟಿಯನ್ನು ತಂದುಕೊಡುವಂತಹ ಪ್ರಯತ್ನ ಶನಿ ಮಹಾತ್ಮರು ಅವ್ರು ಯಾವಾಗ 12ನೇ ಮನೆಗೆ ಬಂದರೂ ಅಲ್ಲಿಂದನೂ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟೆಬಿಲಿಟಿ ಬರ್ತಾ ಇದೆ ಆ ಥರದ ವಿಚಾರಗಳಲ್ಲಿ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಹಿರಿಯ ನಾಗರಿಕರು ಮನೆಯಲ್ಲಿ ಓಡಾಡಬೇಕಾದ್ರೆ ಅಥವಾ ಹೊರಗಡೆ ಓಡಾಡಬೇಕಾದ್ರೆ ಬಿದ್ದು ಕಾಲುಗಳನ್ನು ಏಟ್ ಮಾಡ್ಕೊಳ್ಬಹುದು. ಬಟ್ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ವೈದ್ಯರು ಸಿಗೋದಕ್ಕೆ ಅಥವಾ ವೈದ್ಯರು ಕೊಡುವಂತಹ ಮೆಡಿಸಿನ್ ವರ್ಕ್ ಆಗೋದಕ್ಕೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈಗ ನಿಮ್ಮ ದೇಹ ಆರೋಗ್ಯದ ಕಡೆ ಹೋಗ್ತಾ ಇದೆ, ಮೆಡಿಸಿನ್ಸ್ಗೆ ಸ್ಪಂದಿಸ್ತಾ ಇದೆ. ಸೊ ಇದೆಲ್ಲ ಈ ವಾರ ಇನ್ನೂ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಲ್ಪ ಕಂಟ್ರೋಲಲ್ಲಿರಿ. ಅಗ್ರೆಸಿವ್ ಆಗಿ ಮಾತನಾಡೋದು, ಕೋಪದಲ್ಲಿ ಮಾತನಾಡೋದು, ಸಿಟ್ಟನ್ನು ಪ್ರದರ್ಶನ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಈ ವಾರವೂ ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಯಾರು ಇದ್ದರೆ, ನಿಮ್ಮ 6ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬರೀ ಓದೋದ್ರ ಕಡೆನೇ ಮಾತ್ರ ಗಮನ ಕೊಡಬೇಡಿ. ಓದೋದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಯಾವಾಗ ಬರವಣಿಗೆಯಲ್ಲಿ ನೀವು ಇಳಿಸ್ತೀರಾ ನೀವು ಓದೋದನ್ನು, ಡೆಫಿನೆಟ್ಲಿ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಬುಧ 3ನೇ ಮನೆಯಲ್ಲಿದ್ದಾರೆ. ಸೊ 3ನೇ ಮನೆ ಅಂದರೆ ಬರವಣಿಗೆ. ಒಂದ್ಸರಿ ನೀವು ಓದೋದನ್ನು ಬರೆದುಬಿಡಿ, ಅದೇ ರೆಮಿಡಿ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗೋಕ್ಕೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಗೆಲ್ಲೋದಕ್ಕೆ ರವಿಯ ಸಪೋರ್ಟು ಕೂಡ ಸಿಗುತ್ತೆ. ಯಾಕೆಂದರೆ ಬುಧ ಮತ್ತು ರವಿಯ ಯುತಿ ಆಗಿದೆ. ಸೊ
ಡೆಫಿನೆಟ್ಲಿ ಅಂಕಗಳನ್ನು ಜಾಸ್ತಿ ಗಳಿಸ್ತೀರಾ. ಸರ್ಕಾರಿ ಸಂಬಂಧಪಟ್ಟ ವಿಚಾರಗಳಲ್ಲಿ ಗೆಲುವು ತಂದು ಕೊಡ್ತಾರೆ. ಈ ವಾರ ನಿಮಗೆಲ್ಲ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಸ್, ಈಗ ವೃಷಭ ರಾಶಿಯವರಿಗೆ ಕುಜ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ನಿಮ್ಮ 3ನೇ ಮನೆಗೆ, ನಿಮ್ಮ 6ನೇ ಮನೆಗೆ, ನಿಮ್ಮ 7ನೇ ಮನೆಗೆ ಕುಜನ ದೃಷ್ಟಿ ಇದೆ. ಸೊ ಹಾಗಾಗಿ ಈ 6 ಮತ್ತು 12ರ ಕನೆಕ್ಟಿವಿಟಿ ಇದ್ದಾಗ ನಾವು ಯಾವುದೇ ಸಾಲದ ವ್ಯವಹಾರಗಳನ್ನು ಮಾಡಬಾರದು. ಸಾಲ ಮಾಡಿದ್ರೆ ತೀರ್ಸೋಕ್ಕಾಗಲ್ಲ, ಯಾರಿಗಾದ್ರೂ ಸಾಲ ಕೊಟ್ರೆ ಅದು ಮರುಪಾವತಿ ಆಗಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ. ಹಾಗಾಗಿ ಸಾಲ ಮಾಡೋಕ್ಕೂ ಹೋಗಬೇಡಿ, ಸಾಲ ಕೊಡೋಕ್ಕೂ ಹೋಗಬೇಡಿ. ಇದು ನೀವು ನಿಮ್ಮ ಹಣವನ್ನು ಕಳ್ಕೊಳ್ಳೋದಕ್ಕೆ ನೀವೇ ದಾರಿ ಮಾಡ್ಕೊಳ್ತೀರಾ ಈ ವಾರ. ಸೊ ಆ ಥರದ ಸಂಗತಿಯಿಂದ ಸ್ವಲ್ಪ ದೂರ ಇರಿ. ಇನ್ನು 6ನೇ ಮನೆ ಸ್ವಲ್ಪ ಕಾಂಪಿಟೇಟಿವ್ ವಿಚಾರಗಳಲ್ಲಿ ಹೆಚ್ಚು ಸಕ್ಸಸ್ಸನ್ನು ಕೊಡುತ್ತೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ, ಡೆಫಿನೆಟ್ಲಿ ಕುಜನ ಬಲ ನಿಮ್ಮ ಕಾಂಪಿಟೇಟರ್ಸನ್ನು ಗೆಲ್ಲೋದಕ್ಕೆ ಶಕ್ತಿ ತುಂಬುತ್ತೆ. ಚೆನ್ನಾಗಿ ಓದ್ತೀರಾ, ಎಕ್ಸಾಮನ್ನು ತುಂಬ ಧೈರ್ಯವಾಗಿ ಫೇಸ್ ಮಾಡ್ತೀರಾ. ಕೋರ್ಟ್ ಕೇಸ್ ವಿಚಾರಗಳಿಗೆ ಸ್ವಲ್ಪ ಖರ್ಚುಗಳು, ಅಲೆದಾಟಗಳು ಜಾಸ್ತಿ ಆಗಬಹುದು. ಆದರೂ ಅಂತಿಮವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಏನಾದರೂ ಈ ವೀಕ್ ಕೋರ್ಟ್ ಕೇಸ್ ವಿಚಾರಗಳಿದ್ದರೆ ಶತ್ರುಗಳ ದಮನ ಖಂಡಿತ ಆಗುತ್ತೆ. ಇನ್ನು 2ನೇ ಮನೆಯಲ್ಲಿ ರವಿ ಮತ್ತು ಬುಧರ ಕಾಂಬಿನೇಷನ್, ಬುಧಾದಿತ್ಯ ಯೋಗ. ರವಿ ನಿಮಗೆ 4ನೇ ಮನೆಯ ಅಧಿಪತಿ, 2ನೇ ಮನೆ ಧನಸ್ಥಾನದಲ್ಲಿದ್ದಾರೆ. ಭೂಮಿಯ ವ್ಯವಹಾರಗಳು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನಿಮಗೆ ಹಣ ಗಳಿಕೆ ತುಂಬ ಚೆನ್ನಾಗಿದೆ. ಕೃಷಿಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳನ್ನು ಕೂಡ ಜಾಸ್ತಿ ಮಾಡ್ತೀರಾ. ಅದು ಮನೆಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ತರೋದು, ಅಥವಾ ಮನೆ ಖರೀದಿ, ವಾಹನ ಖರೀದಿ, ತಾಯಿಯಿಂದ ಒಂದಷ್ಟು ನಿಮಗೆ ಸಹಕಾರ, ಇದೆಲ್ಲವೂ ಈ ವಾರ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಈ ವಾರ ಸ್ವಲ್ಪ ನಿಮ್ಮ ಬ್ಯಾಂಕಲ್ಲಿ ಒಂದಷ್ಟು ಹಣ ಓಡಾಡುತ್ತೆ, ಚೆನ್ನಾಗಿ ಖರ್ಚು ಆಗುತ್ತೆ, ಸ್ವಲ್ಪ ಬಂದು ಕೂಡ ಸೇರುತ್ತೆ. ಒಳ್ಳೆಯದಾಗಲಿ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಗುರುವಿನ ಸಂಚಾರ. ಸೊ 3 ಅಂದರೆ ಶ್ರಮ, ಅಲೆದಾಟ, ಹಾಗಾಗಿ ಕೊಡಲೇಬೇಕು. ಶುಕ್ರ ಬೇರೆ ಬಂದಿದ್ದಾರೆ. ಈ 3ನೇ ಮನೆ ಅಂದರೆ ಈ ಕೈ ಚಳಕ, ಎಕ್ಸ್ಟ್ರಾ ಸ್ಕಿಲ್ ನಮ್ಮಲ್ಲಿ ಏನಾದರೂ ಇರುತ್ತಲ್ಲ, ಒಳ್ಳೆ ಹಾಡುಗಾರಿಕೆ ಅಥವಾ ಡ್ಯಾನ್ಸ್ ಮಾಡೋದು, ಅಥವಾ ಈ ಕೈ ಚಳಕದ ಜಾಬ್ಸೇ ಅಂತಲೇ ತಗೊಳ್ಳೋಣ. ಅದು ಒಬ್ಬ ಟೈಲರ್ ಇರ್ಬೋದು, ಒಬ್ಬ ಶಸ್ತ್ರಚಿಕಿತ್ಸೆ ಮಾಡುವಂತಹ ಡಾಕ್ಟರ್ ಇರ್ಬೋದು, ಕ್ಯಾಮ್ರಾಮ್ಯಾನ್, ಎಡಿಟರ್. ಸೊ ತಮ್ಮ ಕೈಗಳನ್ನು ಅದ್ಭುತವಾಗಿ ಬಳಸ್ಕೊಂಡು ಕೆಲಸ ಮಾಡೋರು, ವ್ಯಾಪಾರ ಮಾಡೋರು, ನಿಮ್ಮೆಲ್ಲರಿಗೂ ಗುರುವಿನ ಆಶೀರ್ವಾದ ಇದೆ. ಶುಕ್ರ ಇನ್ನೂ ನಿಮ್ಮ ಸ್ಕಿಲ್ಲನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಈ ವಾರ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಆ ಥರದ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಇನ್ನು 3 ಮೀಡಿಯಾ, ಬರವಣಿಗೆ, ಡಿಜಿಟಲ್ ಮಾಧ್ಯಮ, ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ವೈರಲ್ ಆಗುತ್ತೆ. ಮಾರ್ಕೆಟಿಂಗ್, ಸೇಲ್ಸ್ ಎಲ್ಲವೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ವಾರವೂ ಕೂಡ ಅಲ್ಲಿ ಪಾಸಿಟಿವ್ ವಿಚಾರಗಳಿದೆ. ಇನ್ನು 4ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಮನೆಯಲ್ಲಿ ಇದ್ದರೆ ಎಲ್ಲೋ ಒಂದು ಕಡೆ ನೆಮ್ಮದಿ ಕಡಿಮೆ, ಮನೆಯಿಂದ ಹೊರಗಡೆಗೆ ಬಂದರೆ ಏನೋ ಒಂದು ರೀತಿ ಆನಂದ. ಈ ರೀತಿ ಕೇತು ನಿಮ್ಮನ್ನು ಮಾಡಿಸ್ತಾ ಇದ್ದಾರೆ ತುಂಬ ದಿನದಿಂದ. ಓಕೆ, ಎಲ್ಲಿ ನಿಮಗೆ ಸುಖ ಕಾಣುತ್ತೋ, ಎಲ್ಲಿ ಶಾಂತಿ ಅನಿಸುತ್ತೋ ಅಲ್ಲಿ ಓಡಾಡಿ, ಹಾಗೆ ಅದನ್ನು ಬಳಸ್ಕೊಳ್ಳಿ. ಇನ್ನು ನಿಮ್ಮ ಗುರುವಿನ ದೃಷ್ಟಿ ನಿಮ್ಮ 7ನೇ ಮನೆಗೆ ಬೀಳ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕುಜನ ಒಂದು ಏನು ಉದ್ವೇಗ, ಆವೇಗ, ಇದನ್ನೆಲ್ಲ ಕಡಿಮೆ ಮಾಡಿ ನಿಮ್ಮ ಸಂಬಂಧ ದೂರ ಆಗದ ರೀತಿ ಗುರುವಿನ ದೃಷ್ಟಿ ಕಾಪಾಡುತ್ತೆ. ನಾನು ಆರಂಭದಲ್ಲಿ ಹೇಳಿದೆ ಸ್ವಲ್ಪ ಸಂಬಂಧದಲ್ಲಿ ವ್ಯತ್ಯಾಸಗಳಾಗ್ಬೋದು ಅಂತ, ಬಟ್ ಗುರುವಿನ 5ನೆಯ ದೃಷ್ಟಿ ನಿಮ್ಮ 7ನೇ ಮನೆಗೆ ಬೀಳ್ತಾ ಇರೋದ್ರಿಂದ ಸಂಬಂಧಗಳನ್ನು ಉಳಿಸ್ತಾರೆ, ದೂರ ಆಗಕ್ಕೆ ಬಿಡೋದಿಲ್ಲ. ವ್ಯಾಪಾರದಲ್ಲೂ ಕೂಡ ಒಂದಷ್ಟು ಪ್ರಗತಿ ಕಾಣೋದಕ್ಕೆ ಗುರು ಒಂದಷ್ಟು ಜ್ಞಾನವನ್ನು ಕೊಡ್ತಾರೆ. ಪಾಲುದಾರಿಕೆ ವ್ಯವಹಾರಗಳು ಒಂದು ಹದಗೆಡುವಂತಹ ಪರಿಸ್ಥಿತಿಯಲ್ಲಿದ್ದರೆ ಗುರುವಿನ ದೃಷ್ಟಿಯಲ್ಲಿ ಕಾಪಾಡುತ್ತೆ. ಇನ್ನು ನಿಮ್ಮ 9ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಈ ಧಾರ್ಮಿಕ ಕೆಲಸಗಳಿಗೆ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ, ಒಂದಷ್ಟು ತೀರ್ಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ. ಅದಕ್ಕೂ ಈ ವಾರವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ, ಹೋಗಿ ಬರ್ತೀರಾ. ಇನ್ನು ಸರ್ಕಾರಿ ಸಂಬಂಧಿತ ವ್ಯವಹಾರಗಳು ಕೂಡ ನಿಮ್ಮ ಕೈ ಹಿಡಿತದೆ. ಟೆಂಡರ್ ಹಾಕೊಂಡಿದ್ರೆ ಬಿಲ್ ಅಪ್ರೂವಲ್ ಆಗೋದು, ಈ ಥರದ್ದೆಲ್ಲ ವಿಚಾರಗಳು ಡೆಫಿನೆಟ್ಲಿ ಈ ಗುರುವಿನ ದೃಷ್ಟಿಯಿಂದ ಖಂಡಿತ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ರಾಹು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ, ವರ್ಕಾಲಿಕ್ ಆಗಿ ಕೆಲಸ ಮಾಡ್ತೀರಾ. ಇದು ಎಲ್ಲರನ್ನ ನಿಮ್ಮ ಕಡೆ ಗಮನ ಕೊಡುವಂತೆ ಮಾಡುತ್ತೆ.
ಇದು ನಿಮ್ಮ ಕೆರಿಯರ್ಗೆ ಒಂದು ಪ್ಲಸ್ ಪಾಯಿಂಟ್. ರಾಹು ಇಲ್ಲಿರೋದ್ರಿಂದ ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ವೃತ್ತಿಯನ್ನು, ನಿಮ್ಮ ವ್ಯಾಪಾರವನ್ನು ಎಲ್ಲರೂ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು ಲಾಭದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಲಾಭಗಳು ಖಂಡಿತ ಸಿಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಆದರೆ ಅದಕ್ಕೆ ನಿಮ್ಮ ತಾಳ್ಮೆ ತುಂಬ ಮುಖ್ಯ. ಆತುರದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಿಮಗೆ ಯಾರ್ಯಾರು ಪರಿಚಯ ಆಗ್ತಾ ಇದ್ದಾರೆ ಅವರೆಲ್ಲ ಮಹಾನ್ ವ್ಯಕ್ತಿಗಳು. ಆ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಕೊಡಿ, ಅವ್ರ ಜೊತೆ ತುಂಬ ಚೆನ್ನಾಗಿ ನಡ್ಕೊಳ್ಳಿ. ಆಗ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ, ನೀವು ಮಾಡುವ ಕೆಲಸಗಳಲ್ಲಿ ಲಾಭವೂ ಸಿಗುತ್ತೆ. ಏನಕ್ಕೆ ಅಂದರೆ ನಿಮ್ಮ 11ನೇ ಮನೆಗೆ ಗುರುವಿನ ದೃಷ್ಟಿಯೂ ಬೀಳ್ತಾ ಇದೆ. ಓಕೆ, ಇನ್ನು ನಿಮ್ಮ ಯಾರು ಕಂಪ್ನಿ ಓನರ್ಸ್ ಇದ್ದಾರೆ, ನಿಮ್ಮ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ. ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಹೆಚ್ಚು ಗಮನ ಕೊಡಿ. ಸೊ ಓವರ್ ಆಲ್ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಸಂಬಂಧಗಳನ್ನು ಕಾಪಾಡೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲ ಅಂದರೆ ಹೊರಗಡೆ ಹೋಗಿ ಬನ್ನಿ, ಎಲ್ಲಿ ಶಾಂತಿ ಸಿಗುತ್ತೋ ಅಲ್ಲಿ ಹೆಚ್ಚು ಸಮಯವನ್ನು ಕಳೀರಿ. ಮನಸ್ಸು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ಮಿಥುನ ರಾಶಿಯಲ್ಲಿಯೇ ರವಿಯ ಸಂಚಾರ ಜೊತೆಗೆ ಬುಧ, ನಿಮ್ಮ ರಾಶಿಯ ಅಧಿಪತಿ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಯಿತು. ತುಂಬ ಬುದ್ಧಿವಂತಿಕೆ ಎಲ್ಲವೂ ತುಂಬ ಚೆನ್ನಾಗಿದೆ. ಆದರೆ ನಾನೇ ಅತಿ ಬುದ್ಧಿವಂತ, ನನಗೇ ಎಲ್ಲ ಗೊತ್ತಿದೆ ಅನ್ನುವ ಅಹಮು ಕೂಡ ಬಂದ್ಬಿಡ್ತದೆ. ಯಾವಾಗ ರಾಶಿಯಲ್ಲಿ ರವಿ ಬರ್ತಾರಲ್ಲ, ಆಗ ಅದೇ ನಮ್ಮನ್ನು ತಪ್ಪು ದಾರಿಗೆ ತಂದುಬಿಡೋದು. ಅಹಂಕಾರವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಅಹಮನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಬುದ್ಧಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಚೆನ್ನಾಗಿ ಬಳಕೆ ಆಗಿ ನಿಮಗೆ ಒಂದು ಹೊಸ ಗ್ರೋತ್ ಕೊಡುತ್ತೆ. ನಿಮ್ಮ ತಲೆಗೆ ಬರುವಂತಹ ಐಡಿಯಾಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸೊ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಐಡಿಯಾಗಳು ನಿಮ್ಮ ತಲೆಗೆ ಬರ್ತಾ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈ ವೀಕು ಕೂಡ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗ್ತೀರಾ. ಸೊ ಅದೇ ರೀತಿ ಈ ವಿದೇಶದಲ್ಲಿ ಓದಬೇಕು ಅಥವಾ ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಕೆಲಸ ಸಿಗುತ್ತೆ. ನೀವೇನಾದರೂ ಅದರ ಒಂದು ಚರ್ಚೆಯಲ್ಲಿದ್ದರೆ ಅಥವಾ ಅದಕ್ಕಾಗಿ ಓಡಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ ವಾರ ನೀವು ಅಲ್ಲಿ ಗುಡ್ ನ್ಯೂಸನ್ನು ಪಡಿತೀರಾ. ಅದೇ ರೀತಿ ನಿಮ್ಮ ಸಂಗಾತಿಯ ನಡುವೆ ಸ್ವಲ್ಪ ಈಗೋ ಕ್ಲಾಶಸ್ ಬರುತ್ತೆ, ನಾನು ಹೆಚ್ಚು ಅಂತ. ಸೊ ಹಾಗಾಗಿ ಇಲ್ಲಿ ಯಾರೂ ಹೆಚ್ಚಲ್ಲ, ಇಬ್ಬರು ಒಂದೇ, ಹೊಂದಾಣಿಕೆಯೇ ಬದುಕು. ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ 2ನೇ ಮನೆ ಧನಸ್ಥಾನದಲ್ಲಿ ಗುರು, ಧನಯೋಗ, ಶುಕ್ರ ಬೇರೆ ಜೊತೆಯಾಗಿದ್ದಾರೆ. ಶುಕ್ರ ನಿಮಗೆ 12ನೇ ಮನೆ ಅಧಿಪತಿ. ಸೊ ಹಾಗಾಗಿ ಈ ನಿಮ್ಮ ವಿಚಾರಗಳಿಗೆ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ ಈ ವಾರನೂ ಕೂಡ. ಪಾರ್ಟಿ, ಒಳ್ಳೆಯ ಬಟ್ಟೆ ತೆಗೆದುಕೊಳ್ಳೋದು, ಶೂ ತೆಗೆದುಕೊಳ್ಳೋದು, ಈ ರೀತಿ ನಿಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಥವಾ ಹೊರಗಿನ ಸಂಬಂಧಗಳೇನಾದ್ರು ಇದ್ದರೆ ಅವರಿಗೂ ಕೂಡ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಾ. ಗುರು ಜ್ಞಾನ ಕೊಡ್ತಾರೆ, ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬಾರ್ದು ಅನ್ನೋದರ ಕಡೆ. ಸೊ ಆದರೂ ಮನಸ್ಸು ಸ್ವಲ್ಪ ಹೋಗುತ್ತೆ ಹೊರಗಡೆ. ಸೊ ಇದೆಲ್ಲ ವಿಚಾರ ಮಿಥುನ ರಾಶಿಯವ್ರಿಗಿದೆ. ಇನ್ನು ನಿಮ್ಮ 3ನೇ ಮನೆಯ ಅಧಿಪತಿ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಈ ಅಕ್ಕಪಕ್ಕದವರ ಜೊತೆ ನೀವು ಮಾತನಾಡಬೇಕಾದ್ರೆ, ನಿಮ್ಮ ಕಿರಿಯ ಸಹೋದರನ ಜೊತೆ ನೀವೇನಾದರೂ ಮಾತನಾಡಬೇಕಾದ್ರೆ ಸ್ವಲ್ಪ ಈಗೋವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮಾತಿನಿಂದನೇ ಸಂಬಂಧಗಳು ಹಾಳಾಗಬಹುದು. ಓಕೆ, ಇನ್ನು ಸ್ವಲ್ಪ ಎಫರ್ಟನ್ನು ಇನ್ನೂ ಜಾಸ್ತಿ ಕೊಡಿ. ಯಾಕೆಂದರೆ 3ನೇ ಮನೆ ಸ್ವಂತ ಪ್ರಯತ್ನವನ್ನು ತಿಳಿಸುತ್ತೆ. ರವಿ ನಿಮ್ಮ ರಾಶಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವೆಷ್ಟು ಪ್ರಯತ್ನ ಹಾಕ್ತೀರಾ ಅಷ್ಟು ಸಕ್ಸಸ್ ಆಗ್ತೀರಾ. ಇಲ್ಲಿಂದ ಈಚೆಗೆ 1 ತಿಂಗಳ ಕಾಲ ರವಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಇದು ಎಫರ್ಟ್ ಹಾಕುವಂತಹ ಸಮಯ. ಕೊಟ್ಟುಬಿಡಿ. ತುಂಬ ಅದ್ಭುತವಾಗಿ ವ್ಯಾಪಾರ ವೃದ್ಧಿ, ಕೆಲಸಗಳಲ್ಲಿ ಅಭಿವೃದ್ಧಿ, ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಬರವಣಿಗೆಯ ಕ್ಷೇತ್ರ, ಮೀಡಿಯಾ, ಮಾಧ್ಯಮ, ಆನ್ಲೈನ್ ಮಾರ್ಕೆಟಿಂಗ್, ನೀವೆಲ್ಲರೂ ತುಂಬ ಚೆನ್ನಾಗಿ ಈ ಒಂದು ವಾರವನ್ನು ಬಳಸ್ಕೊಳ್ತೀರಾ. ಎಲ್ರಿಗೂ ಆಲ್ ದ ಬೆಸ್ಟ್. ಅದೇ ರೀತಿ 5ನೇ ಮನೆಯ ಅಧಿಪತಿ ಶುಕ್ರ 2ನೇ ಮನೆಯಲ್ಲಿದ್ದಾಗ ನಿಮ್ಮ ತಲೆಗೆ ಬರುವಂತಹ ಐಡಿಯಾಗಳು ನಿಮಗೆ ದುಡ್ಡನ್ನು ಮಾಡಿಕೊಡುತ್ತೆ. ಓಕೆ, ನಿಮ್ಮ ಐಡಿಯಾಲಜಿಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಸ್ಪೆಷಲಿ ಕ್ರಿಯೇಟಿವ್ ಫೀಲ್ಡಲ್ಲಿರೋರು ಈ ಒಂದು ವಾರ ಅದ್ಭುತವಾಗಿ ಹಣ ಗಳಿಸ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೂಡಿಕೆಯ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ದಿಢೀರ್ ನಿರ್ಧಾರಗಳಿಂದ ಹಣಗಳನ್ನು ಕೂಡ ಕಳೆದುಕೊಳ್ಳಬಹುದು. ಇನ್ನು ಪ್ರೀತಿ ಪ್ರೇಮದಲ್ಲಿರೋರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಎಲ್ಲಿಲ್ಲದ ಕಳೆ ನಿಮ್ಮಿಬ್ಬರ ನಡುವೆ ಬಂದಿರುತ್ತೆ. ಒಂದಷ್ಟು ಓಡಾಟ, ಸುತ್ತಾಟ, ಎಂಜಾಯ್ಮೆಂಟ್ ಎಲ್ಲವೂ ಚೆನ್ನಾಗಾಗುತ್ತೆ. ಅದಕ್ಕಾಗಿ ಹೆಚ್ಚು ಖರ್ಚುಗಳನ್ನು ಕೂಡ ಮಾಡ್ತೀರಾ. ಓಕೆ,
ಇನ್ನು ನಿಮ್ಮ 7ನೇ ಮನೆಗೆ ನಾನು ಆಲ್ರೆಡಿ ಹೇಳಿದೆ, ರವಿ ಮತ್ತು ಬುಧನ ದೃಷ್ಟಿ ಬೀಳ್ತಾ ಇರೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ನ ಕಡಿಮೆ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಯಾರ್ಯಾರು ಈ ಜ್ಯೋತಿಷ್ಯ, ರಹಸ್ಯ ವಿದ್ಯೆಗಳು, ನಿಗೂಢ ಶಾಸ್ತ್ರಗಳು ಇದರ ಕಲಿಕೆಯಲ್ಲಿದ್ದೀರಾ, ನಿಮಗೆ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸಂಚಾರ, ನಾನು ಮೊದಲೇ ಹೇಳಿದ್ದೀನಿ, ವಿದೇಶಿ ಸಂಬಂಧಿತ ವ್ಯವಹಾರಗಳು ತುಂಬ ಚೆನ್ನಾಗಿ ಮೊದಲಿಂದನೂ ಆಗ್ತಾ ಇದೆ, ಇನ್ನು ಮುಂದೆನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಈ ವಾರನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದರೆ, ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ, ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಈ ವಾರವೂ ಕೂಡ ತುಂಬ ಶುಭ ಸುದ್ದಿಗಳು ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಅಲ್ಲಿಗೆ ಗುರುವಿನ ದೃಷ್ಟಿ ಬಿದ್ದಿದೆ. ಸೊ ಹಾಗಾಗಿ ಜವಾಬ್ದಾರಿಗಳನ್ನು ಜಾಸ್ತಿ ತೆಗೆದುಕೊಳ್ತಾ ಇದ್ದೀರಾ. ಗುರು ಜ್ಞಾನ ಕೊಡ್ತಾ ಇದ್ದಾರೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಹೆಚ್ಚು ಸಮಯ ಕೆಲಸ ಮಾಡ್ತಾ ಇದ್ದೀರಾ. ಇದೆಲ್ಲ ಮುಂದಿನ ದಿನಗಳಲ್ಲಿ ಶನಿ ಮಹಾತ್ಮರು ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅದಕ್ಕಿಂತ ಹೆಚ್ಚು ನಿಮಗೆ ಕೊಟ್ಟು ಹೋಗ್ತಾರೆ. ಸೊ ಹಾಗಾಗಿ ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ಮುಂದೆ ಪ್ರತಿಫಲಗಳಿದೆ. ಯಾವುದೇ ಕಾರಣಕ್ಕೂ ಶನಿ ಮಹಾತ್ಮರು ನಿಮಗೆ ಮೋಸ ಮಾಡಲ್ಲ, ಅವರು ಕೊಟ್ಟದ್ದನ್ನು ವಾಪಸ್ ಕಿತ್ಕೊಳ್ಳಲ್ಲ. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ಎಕ್ಸ್ಟ್ರಾ ಟೈಮ್ ಕೊಟ್ಟರೂ ಪರವಾಗಿಲ್ಲ, ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಿ, ನಿಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಿ, ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಿ. ಶನಿ ಮಹಾತ್ಮರ ಆಶೀರ್ವಾದ ಖಂಡಿತ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಶುಭ ಸುದ್ದಿಗಳು ಖಂಡಿತ ಇರುತ್ತೆ. ಇನ್ನು ನಿಮ್ಮ 11ನೇ ಮನೆ ಲಾಭಸ್ಥಾನದಲ್ಲಿ ಕುಜನ ಸಂಚಾರ. ಸೊ ನಿಮ್ಮ ಸ್ನೇಹ ಬಳಗದಲ್ಲಿ ನಿಮ್ಮ ಒಂದು ಆ್ಯಟಿಟ್ಯೂಡಿನಿಂದ ನಿಮ್ಮ ಸ್ನೇಹವನ್ನು ಕಳ್ಕೊಳ್ಬಹುದು. ಓಕೆ, ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಳ್ಳೋದು ಕೂಡ ಒಂದು ದೊಡ್ಡ ಲಾಸ್. ಸೊ ಹಾಗಾಗಿ ಈಗ ರಾಶಿಯಲ್ಲಿ ರವಿ ಇದ್ದಾಗ, 11ನೇ ಮನೆಯಲ್ಲಿ ಕುಜ ಇದ್ದಾಗ ನೀವೇ ಏನೋ ಒಂದು ತಪ್ಪನ್ನು ಮಾತನಾಡ್ಬಿಡ್ತೀರಾ. ನಿಮ್ಮ ಫ್ರೆಂಡ್ಸ್ಗೆ ಅದು ಒಂದು ರೀತಿ ಬೇಜಾರಾಗಬಹುದು. ಇದರಿಂದ ನಿಮ್ಮ ಸ್ನೇಹ ದೂರ ಆಗಬಹುದು. ಸೊ ಹಾಗಾಗಿ ಮಾತಿನಲ್ಲಿ ಹೆಚ್ಚು ಗಮನ ಇರಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗಲಿಕ್ಕೂ ಕೂಡ ಈ ಕುಜನ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕುಜನ ದೃಷ್ಟಿ ನಿಮ್ಮ 6ನೇ ಮನೆಗೂ ಬೀಳುತ್ತೆ, 5ನೇ ಮನೆಗೂ ಕೂಡ ಬೀಳುತ್ತೆ. ಭೂಮಿಯ ವ್ಯವಹಾರಗಳು ಕೈ ಹಿಡಿತದೆ, ಅದು ನಿಮಗೆ ಹಣವನ್ನು ತಂದು ಕೊಡುತ್ತೆ. 6ನೇ ಮನೆ ಕಾಂಪಿಟೇಟಿವ್ ಎಕ್ಸಾಮನ್ನು ನಿಮಗೂ ಕೂಡ ತುಂಬ ಚೆನ್ನಾಗಿ ಫೇಸ್ ಮಾಡೋದಕ್ಕೆ ಧೈರ್ಯವನ್ನು ಕೊಡುತ್ತೆ ಈ ಕುಜ. ಸೊ ಓವರಾಲ್ ಈ ವಾರ ನಿಮಗೂ ಕೂಡ ತುಂಬ ಪಾಸಿಟಿವ್ ಆಗಿರುವಂತಹ ವಿಚಾರಗಳು ತುಂಬಾ ಇವೆ. ಅದನ್ನು ಬಳಸ್ಕೊಳ್ಳಿ, ನಿಮಗೂ ಕೂಡ ಈ ವಾರ ಒಳ್ಳೆಯದಾಗಲಿ. ಈಗ ಕರ್ಕಾಟಕ ರಾಶಿಯವ್ರಿಗೆ ನಿಮ್ಮ ರಾಶಿಯಲ್ಲಿ ಗುರು ಬಂದಿರೋದು, ಜೊತೆಗೆ ಶುಕ್ರನ ಯುತಿಯಾಗಿರೋದು, ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಗ್ಲ್ಯಾಮರ್ ಎಲ್ಲವೂ ಆ್ಯಡ್ ಆಗೋಗಿದೆ. ಸೊ ಎಲ್ಲರ ಗಮನ ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ಒಂದು ರೀತಿ ಗುರು ಲಗ್ನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಅಹಂ ಬಂದ್ಬಿಡ್ತದೆ, ನನಗೆ ಎಲ್ಲ ಗೊತ್ತಿದೆ ಅನ್ನುವಂಥದ್ದು ಬಂದ್ಬಿಡ್ತದೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಗುರುಗೆ ತೃಪ್ತಿ ಆಗೋದಿಲ್ಲ, ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ. ಹಂಗಾಗಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಿಬಿಡ್ತದೆ. ಸೊ ಗುರು ಅಂದರೆ ವಿಸ್ತಾರಕ. ನಾವು ಏನನ್ನ ಜಾಸ್ತಿ ಮಾಡ್ಕೊಳ್ತೀವಿ ಅದೆಲ್ಲವೂ ಜಾಸ್ತಿ ಆಗುತ್ತೆ. ಅಹಮ್ಮನ್ನು ಜಾಸ್ತಿ ಮಾಡ್ಕೊಂಡ್ರೆ ಅಹಂ ಜಾಸ್ತಿ ಆಗುತ್ತೆ, ತಿನ್ನೋದನ್ನು ಜಾಸ್ತಿ ಮಾಡ್ಕೊಂಡ್ರೆ ತಿನ್ನೋದೆಲ್ಲವೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಗುರುವನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಇರಿ. ಜೊತೆಗೆ ನಿಮಗೆ ಗೊತ್ತಿರುವ ವಿಚಾರಗಳನ್ನು ಯಾರಾದರೂ ಒಬ್ಬರಿಗೆ ಹೇಳ್ಕೊಡಿ, ಇದರಿಂದ ಗುರು ಇನ್ನಷ್ಟು ಬಲಗೊಳ್ಳುತ್ತೆ. ಸೊ ಓವರಾಲ್ ನೀವೇನೇ ಯೋಚನೆ ಮಾಡಿ ಅದನ್ನು ತುಂಬ ಕ್ರಿಯೇಟಿವ್ ಆಗಿ ಪ್ರೆಸೆಂಟ್ ಮಾಡ್ತೀರಾ, ಅದಕ್ಕೆ ಶುಕ್ರ ಸಪೋರ್ಟ್ ಮಾಡ್ತಾರೆ. ಇನ್ನು ನಿಮ್ಮ 2ನೇ ಮನೆಯ ಅಧಿಪತಿ ನಿಮ್ಮ 12ನೇ ಮನೆಗೆ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಈ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಂದರೆ ಕುಟುಂಬದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ 2 ಮತ್ತು 12 ಕನೆಕ್ಟ್ ಆದಾಗ ನೀವು ಕೂಡ ಯಾರಿಗೂ ಸಾಲ ಕೊಡಬಾರದು, ಕೊಟ್ಟಂತಹ ಹಣ ವಾಪಸ್ ಬರಲ್ಲ. ಸೊ ಹಾಗಾಗಿ ಸಾಲದ ವಿಚಾರಗಳಲ್ಲಿ ಭಾಗಿಯಾಗಬೇಡಿ. ಯಾರಿಗೂ ಹಣವನ್ನು ಕೊಟ್ಟು ನೀವು ಗಳಿಸೋದನ್ನು ಈ ಸಾಲ ಕೊಟ್ಟು ಕಳ್ಕೊತಾರೆ ಅಂತಾರಲ್ಲ, ಆ ರೀತಿ ಆಗುತ್ತೆ ಈ ವಾರ. ಆ ರೀತಿಯ ಕ್ರಿಯೆಗಳಿಗೆ ಮುಂದಾಗಬೇಡಿ. ಇನ್ನು ದೂರದ ಸ್ಥಳಗಳಲ್ಲಿ ಕೆಲಸ ಮಾಡೋರಿಗೆ, ವಿದೇಶಿ ಸಂಪರ್ಕ ಇರೋರಿಗೆ ಈ 12ನೇ ಮನೆಯಲ್ಲಿ ಬುಧ ಮತ್ತು ರವಿಯ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ, ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಕೆಲಸ ಸಿಗುತ್ತೆ. ಅಲ್ಲಿಗೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದರೆ ಈ ವಾರ ಒಂದಷ್ಟು ಪಾಸಿಟಿವ್ ವಿಚಾರಗಳು ಅಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಸ್ವಲ್ಪ ಮೌನಿ ಆಗಿದ್ದೀರಾ. ನಿಮ್ಮ ಅಂತರಂಗದ ವಿಚಾರಗಳನ್ನು ಯಾರಿಗೂ ಅಷ್ಟು ಮುಕ್ತವಾಗಿ ನೀವು ಹೇಳ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಇದು ಕೇತು ಆ ರೀತಿ ಮಾಡ್ತಾ ಇದ್ದಾರೆ. ಇರಲಿ. ಇನ್ನು ನಿಮ್ಮ
ಏನು 4ನೇ ಮನೆಯ ಅಧಿಪತಿ ಲಗ್ನದಲ್ಲೇ ಇರೋದು, ಲಾಭಸ್ಥಾನದ ಅಧಿಪತಿ ಲಗ್ನದಲ್ಲೇ ಇರೋದು, ಮನೆಯ ವಿಚಾರಗಳಿಂದ ಹೆಚ್ಚು ಲಾಭಗಳನ್ನು ಖಂಡಿತ ಗಳಿಸ್ತೀರಾ. ನೀವೊಂದು ವೆಹಿಕಲ್ ತಗೊಳ್ಳಿ, ಅದು ನಿಮಗೆ ಲಾಭನೇ. ನೀವು ಮನೆ ಖರೀದಿಗೆ ಮುಂದಾಗಿ ನಿಮಗೆ ಲಾಭವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಒಟ್ಟಿನಲ್ಲಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಈ ಗುರು ಮತ್ತು ಶುಕ್ರರ ರೀತಿ ತುಂಬ ಚೆನ್ನಾಗಿದೆ. ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಲವಾರು ಬೆಳವಣಿಗೆಗಳು ಖಂಡಿತ ಈ ಬೇಕಾಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಾ. ಓಕೆ, ಇನ್ನು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ. ಈ ಅಷ್ಟಮದಲ್ಲಿ ರಾಹು ಇದ್ದಾಗ ತಲೆಯಲ್ಲಿ ನೂರಾರು ಐಡಿಯಾಗಳು, ಭ್ರಮೆಯಲ್ಲಿ ಏನೇನೋ ಯೋಚನೆ ಮಾಡ್ತೀರಾ. ಕೆಲವೊಂದು ಸರಿ ಒಳ್ಳೊಳ್ಳೆ ಥಾಟ್ಸ್ಗಳು ಬರುತ್ತೆ, ವರ್ಕ್ ಆಗುತ್ತೆ. ಕೆಲವೊಂದು ಸರಿ ಬೇಡದ ಥಾಟ್ಸ್ಗಳೆಲ್ಲ ಬಂದು ಬೇಡದ ವಿಚಾರಗಳೆಲ್ಲ ಎದುರಾಗಿ ತುಂಬ ಆತಂಕ, ತುಂಬ ಭಯ ನಿಮ್ಮನ್ನು ಆವರಿಸ್ಬಿಡ್ತದೆ. ಸೊ ಹಾಗಾಗಿ ಈ ಅಷ್ಟಮವನ್ನು ಹೇಗೆ ಬಳಸ್ಕೊಳ್ಬೇಕು ಅಂದರೆ, ಗುಪ್ತ ವಿಚಾರಗಳನ್ನು ಕಲಿಯೋದರ ಕಡೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬೇಕಾದ ವಿಚಾರಗಳನ್ನು ಸ್ಟಡಿ ಮಾಡೋದರ ಕಡೆ ಇಂಟರ್ನೆಟ್ಟನ್ನು ಬಳಸ್ಕೊಳ್ಳಿ. ರಾಹು ಅಂದರೆ ಇಂಟರ್ನೆಟ್. ಓಕೆ, ಅದೇ ರೀತಿ ಈ ನಿಗೂಢ ಶಾಸ್ತ್ರ ಅಥವಾ ವೈದ್ಯಕೀಯ ಕ್ಷೇತ್ರ ಅಥವಾ ಆಯುರ್ವೇದ, ಈ ಜ್ಯೋತಿಷ್ಯ, ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ರಾಹು ನಿಮ್ಮನ್ನು ಟೆಕ್ನಿಕಲಿ ಇನ್ನೂ ಸ್ಟ್ರಾಂಗ್ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿದೆ. ಇನ್ನು ಗುರುವಿನ ದೃಷ್ಟಿಯನ್ನು ಲೆಕ್ಕಾಚಾರ ಹಾಕೊಂಡಾಗ ವೃಶ್ಚಿಕ ರಾಶಿಯ ಮೇಲೆ ಗುರುವಿನ 5ನೇ ದೃಷ್ಟಿ ಬೀಳುತ್ತೆ. ಅದು ನಿಮಗೆ 5ನೇ ಮನೆ. ಸೊ ಹಾಗಾಗಿ ಹೂಡಿಕೆಯ ವಿಚಾರಗಳಲ್ಲಿ ಲಾಂಗ್ ಟರ್ಮ್ ಯೋಚನೆ ಮಾಡಿ ಅದು ಲಾಭಗಳನ್ನು ತಂದುಕೊಡುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ಕ್ರಿಯೇಟಿವ್ ವಿಚಾರಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಮಕ್ಕಳ ವಿಚಾರದಲ್ಲೂ ಕೂಡ ಒಂದು ರೀತಿ ಒಳ್ಳೆಯ ಬೆಳವಣಿಗೆಗಳಾಗ್ತಾ ಇರುತ್ತೆ. ಇನ್ನು ನಿಮ್ಮ 7ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ, ಅಲ್ಲಿಗೆ ಶುಕ್ರನ ದೃಷ್ಟಿಯೂ ಇದೆ. ಸೊ ಹಾಗಾಗಿ ಗಂಡ ಹೆಂಡತಿಯ ನಡುವೆ ಈಗ ಬಾಂಧವ್ಯ ಜಾಸ್ತಿ ಆಗಿದೆ, ಆಕರ್ಷಣೆಗಳು ಜಾಸ್ತಿ ಆಗಿದೆ, ತುಂಬ ಹೊಂದಾಣಿಕೆಯ ವಿಚಾರಗಳು ನಿಮ್ಮಿಬ್ಬರ ನಡುವೆ ಎದುರಾಗ್ತಾ ಇದೆ. ಬಟ್ ಅದೃಷ್ಟದ ಕೊರತೆ, ಯಾಕೆಂದ್ರೆ 7ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಅದೃಷ್ಟಗಳು ಕೈ ಹಿಡಿತಾ ಇಲ್ಲ. ಈ ವ್ಯಾಪಾರ ಅಂತ ವಿಚಾರಗಳು ಬಂದಾಗ ಅಥವಾ ಸಂಗಾತಿಯ ಜೊತೆ ಏನೋ ಒಂದು ಟ್ರೈ ಮಾಡಿರ್ತೀರಾ, ಅಲ್ಲಿ ಅದೃಷ್ಟ ಕೈ ಕೊಡ್ತಾ ಇದೆ. ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದಕ್ಕೋ ಅಥವಾ ಅವ್ರ ಹೆಸರಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಎಲ್ಲ ಸ್ಲೋ ಅನಿಸ್ತಾ ಇದೆ. ಇರ್ಲಿ, ಇದಿಷ್ಟು ಗುರುವಿನ ದೃಷ್ಟಿ. ಗುರು ನಿಮ್ಮ 9ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಖರ್ಚುಗಳನ್ನ ಮಾಡ್ತೀರಾ, ತೀರ್ಥಕ್ಷೇತ್ರಗಳನ್ನ ಭೇಟಿ ಮಾಡ್ತೀರಾ. ಈ ಸರ್ಕಾರಿ ವಲಯದ ವಿಚಾರಗಳಲ್ಲಿ ಒಂದಷ್ಟು ಸ್ಲೋ ಪ್ರೊಸೆಸ್ ಆಗ್ತಾ ಇದೆ, ಅಲ್ಲಿ ಬಿಲ್ಸ್ ಪೆಂಡಿಂಗ್ ಇರೋದು, ನೀವು ಅಂದ್ಕೊಂಡಂತೆ ಅದು ವರ್ಕ್ ಆಗ್ತಾ ಇಲ್ಲ, ನಿಮಗೆ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಆಗ್ತಾ ಇದೆ. ಈ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಒಂದೊಂದೇ ಓಪನ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಕೆಲಸದ ನಿಮಿತ್ತ ದೂರದ ಪ್ರಯಾಣಗಳು ಕೂಡ ಎದುರಾಗುತ್ತೆ, ಒಂದಷ್ಟು ಟ್ರಾನ್ಸ್ಫರ್, ಈ ಥರದ ವಿಚಾರಗಳು ಕೂಡ ಎದುರಾಗುತ್ತೆ. ಸೊ ಓವರ್ ಆಲ್ 9ನೇ ಮನೆಯ ಇಂಪ್ಯಾಕ್ಟ್, ಒಂದಷ್ಟು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಎದುರಾಗಬಹುದು. ಇನ್ನು ನಿಮ್ಮ ಕರ್ಮಸ್ಥಾನದಲ್ಲಿ ಕುಜನ ಸಂಚಾರ. ಸೊ ನಿಮ್ಮ ಎನರ್ಜಿ ಓವರ್ ಆಲ್ ನಿಮ್ಮ ಕೆಲಸಕ್ಕೆ ಕೊಡ್ತಾ ಇದ್ದೀರಾ. ಸೊ ಅದು ಡೆಫಿನೆಟ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ವೃತ್ತಿ ಕ್ಷೇತ್ರ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಓವರ್ ಆಲ್ ಈ ವಾರ ನೀವು ಕೂಡ ತುಂಬ ಎಚ್ಚರಿಕೆಯಿಂದ ಕಳೀರಿ. ಒಳ್ಳೊಳ್ಳೆ ವಿಚಾರಗಳು ಕೂಡ ಕಾಯ್ತಾ ಇದೆ, ಅದೆಲ್ಲವೂ ನಿಮಗೆ ಸಿಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಸಿಂಹರಾಶಿ, ನಿಮ್ಮ ರಾಶಿಯ ಅಧಿಪತಿ ರವಿ ಈಗ ಲಾಭಸ್ಥಾನದಲ್ಲಿ ಬುಧನ ಜೊತೆ ಇತಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಸರ್ಕಾರಿ ವಲಯದ ಹಲವಾರು ನೆಟ್ವರ್ಕ್ ಓಪನ್ ಆಗುವಂತಹ ಸಮಯ. ಓಕೆ, ಈ ರಾಜಕಾರಣಿಗಳಿಗೆ ನಿಮ್ಮ ಹೈಕಮಾಂಡ್ ಇಂದ ನೆರವು ಸಿಗುವಂತಹ ಸಮಯ. ನಿಮ್ಮ ಏನು ಬುದ್ಧಿವಂತಿಕೆ ಇದೆಯಲ್ಲ, ಆ ಬುದ್ಧಿವಂತಿಕೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿ ಕೊಡುತ್ತೆ. ನೀವೇನೋ ಅನ್ಕೊಂಡಿದ್ರಿ ಅದಾಗಬೇಕು ಅಂತ, ಅದಕ್ಕೆ ಸಂಬಂಧಪಟ್ಟಂಗೆ ತಲೆ ಹೊಡೆಸಿದ್ರಿ. ಸೊ ಅದು ಖಂಡಿತ ಈ ವಾರ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ಸೊ ಅದೇ ರೀತಿ 11ನೇ ಮನೆ ಹಿರಿಯ ಸಹೋದರನ ವಿಚಾರ ತಿಳಿಸುತ್ತೆ. ನಿಮ್ಮ ಹಿರಿಯ ಸಹೋದರರಿಂದ ನಿಮಗೆ ಹೆಚ್ಚು ಲಾಭಗಳಿವೆ. ಸೊ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಬಟ್ ಒಂದು ಈಗೋ ಕ್ಲಾಶಸ್ ಖಂಡಿತ ಬರುತ್ತೆ, ಅದನ್ನು ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳಿ. ನಾನೇ ಹೆಚ್ಚು ಅನ್ನುವಂತಹ ಭಾವನೆ ಅದು ಯಾವ ವಿಚಾರಗಳಲ್ಲೂ ಬೇಡ, ನಿಮ್ಮ ಸ್ನೇಹ ವಲಯದಲ್ಲೂ ಬೇಡ, ಹೊಸದಾಗಿ ಪರಿಚಯ ಆಗೋ ವ್ಯಕ್ತಿಗಳಲ್ಲೂ ಬೇಡ, ನಿಮ್ಮ ಹಿರಿಯ ಸಹೋದರರ ನಡುವೆನೂ ಬೇಡ. ಓಕೆ, ಇನ್ನು 12ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಹಿತಿ. ಇದೊಂದು ರೀತಿ ದೂರದ ಸ್ಥಳಗಳಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ, ವಿದೇಶಕ್ಕೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ, ಅದು ವ್ಯಾಪಾರದ ನಿಮಿತ್ತ, ಕೆಲಸದ ನಿಮಿತ್ತ,
ಒಳ್ಳೆಯದೇ. ಒಳ್ಳೊಳ್ಳೆ ಬೆಳವಣಿಗೆಗಳು ಖಂಡಿತ ತುಂಬಾ ದಿನದಿಂದ ಆಗ್ತಾ ಇದೆ, ಈ ವಾರವೂ ಆಗುತ್ತೆ. ಆದರೆ ಯಾವಾಗ ನಿಮ್ಮ 10ನೇ ಮನೆಯ ಅಧಿಪತಿ 12ನೇ ಮನೆಗೆ ಬರ್ತಾರೆ, ಇಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಸ್ತ್ರೀಗೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು ಎದುರಾಗಬಹುದು. ಓಕೆ, ಅವರಿಗಾಗಿ ಖರ್ಚುಗಳು ಜಾಸ್ತಿ ಆಗಬಹುದು, ಅಥವಾ ಅವರು ನಿಮ್ಮನ್ನ ಟ್ರ್ಯಾಪ್ ಮಾಡಿ ನಿಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಈ ಥರದ್ದೆಲ್ಲವೂ ಇದೆ. ಸ್ವಲ್ಪ ಸ್ತ್ರೀಯರಿಂದ ಎಚ್ಚರಿಕೆಯಲ್ಲಿರಿ. ಹಾಗೆ ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚುಗಳನ್ನ ಮಾಡ್ತೀರಾ. ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋದು, ಸಿನಿಮಾ ನೋಡೋದು, ಪಾರ್ಟಿ ಪಬ್ ಈ ಥರದ್ದೆಲ್ಲವೂ ಜಾಸ್ತಿ ಆಗುತ್ತೆ ಸಿಂಹರಾಶಿಯವ್ರಿಗೆ. ಸೊ ಆ ಖರ್ಚುಗಳನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಏನು 7ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಡೆಫಿನೆಟ್ಲಿ ನಿಮ್ಮ ಸಂಗಾತಿ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ಅವರ ನಡೆಗಳು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಗೆಗೋ ವರ್ತಿಸ್ತಾ ಇದ್ದೀರಾ. ನಿಮ್ಮ ನಡೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವರ ನಡೆಗಳು ನಿಮ್ಗೂ ಅರ್ಥ ಆಗ್ತಾ ಇಲ್ಲ. ಇದೊಂದು ರೀತಿ ಗೊಂದಲದ ಪಿರಿಯಡ್ ಡಿಸೆಂಬರ್ವರೆಗೂ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬಟ್ ಅವ್ರು ಕೊಡುವಂತಹ ಸಲಹೆಗಳನ್ನು ತೆಗೆದುಕೊಳ್ಳಿ. ಟೆಕ್ನಿಕಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಕೊಡೋ ಇನ್ಪುಟ್ಟಿಂದ ಡೆಫಿನೆಟ್ಲಿ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಮ 4ನೇ ಮನೆ, ನಿಮ್ಮ 6ನೇ ಮನೆ ಮತ್ತು ನಿಮ್ಮ ಅಷ್ಟಮ ಸ್ಥಾನಕ್ಕೂ ಬೀಳ್ತಾ ಇದೆ. 4ನೇ ಮನೆಗೆ ಗುರು ದೃಷ್ಟಿ ಕೊಟ್ಟಾಗ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ, ಮನೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳು, ಕಾರ್ ತೆಗೆದುಕೊಳ್ಳೋದಕ್ಕೆ, ಮನೆ ಖರೀದಿ ಮಾಡೋದಕ್ಕೆ ಮಾತುಕತೆ ಆಗೋದು, ಇದೆಲ್ಲವೂ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಅದೇ ರೀತಿ ನಿಮ್ಮ 6ನೇ ಮನೆಗೆ ದೃಷ್ಟಿ ಕೊಟ್ಟಾಗ ಏನಾದರೂ ಸಾಲಕ್ಕೆ ಟ್ರೈ ಮಾಡ್ತಾ ಇದ್ರೆ ಖಂಡಿತ ಸಾಲ ಸಿಗುತ್ತೆ. ಒಂದಷ್ಟು ದುಡ್ಡೇನಾದರೂ ಬಂದರೆ ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿ ಗುರು ಇನ್ನೂ ಬಲಗೊಳ್ತಾರೆ. ಹಾಗೆ ನಿಮ್ಮ ಅಷ್ಟಮಕ್ಕೆ ಶನಿ ಮಹಾತ್ಮರ ಸಂಚಾರ ಇರೋದು, ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದು ಈ ಅಷ್ಟಮ ಸ್ಥಾನದ ಪ್ರಭಾವವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಆತಂಕಗಳು ಕಡಿಮೆ ಆಗುತ್ತೆ. ಏನೋ ಆಗ್ಬಿಡ್ತದೆ ಅನ್ನೋ ಭಯ ಎಲ್ಲ ಈಗ ಕಡಿಮೆ ಆಗುತ್ತೆ. ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ಅಥವಾ ನೀವೇ ಎಲ್ಲೋ ಹೂಡಿಕೆ ಮಾಡಿದ್ದ ಹಣ, ಚಿಟ್ ಫಂಡು, ಚೀಟಿ, PF, ಇನ್ಸೂರೆನ್ಸ್ ಅಮೌಂಟ್ ಮೆಚುರಿಟಿ ಪಡ್ಕೊಳ್ಳೋದು, ಇದೆಲ್ಲವೂ ಡೆಫಿನೆಟ್ಲಿ ಆಗುತ್ತೆ. ಇದೆಲ್ಲ ನಿಮಗೆ ಕಾಯ್ತಾ ಇದೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ, 4 ಮತ್ತು 9ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿ ಇರೋದು ಡೆಫಿನೆಟ್ಲಿ ನಿಮಗೆ ಒಂದಷ್ಟು ಅದೃಷ್ಟಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಭೂಮಿಯ ವ್ಯವಹಾರಗಳು ಕೈ ಹಿಡಿತದೆ. ಈ ರಿಯಲ್ ಎಸ್ಟೇಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಓಡಾಡಿ ಡೆಫಿನೆಟ್ಲಿ ಲಾಭಗಳನ್ನು ಗಳಿಸ್ತೀರಾ. ಕೃಷಿ ಕ್ಷೇತ್ರದಲ್ಲಿರೋರ್ಗೂ ಕೂಡ ಭೂಮಿ ಕೈ ಹಿಡಿತದೆ. ತಾಯಿಯಿಂದ ನಿಮ್ಮ ಅದೃಷ್ಟ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸೊ ಓವರಾಲ್ ಸಿಂಹರಾಶಿ ಸಿಂಹ ಲಗ್ನದವರು ನಿಮ್ಮ ಖರ್ಚುಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಈ ವಾರ ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಓಕೆ, ಈಗ ಕನ್ಯಾ ರಾಶಿಯವರಿಗೆ ನಿಮ್ಮ ಕರ್ಮಸ್ಥಾನದಲ್ಲಿ ರವಿ ಮತ್ತು ಬುಧರ ಸಂಯೋಗ, ಬುಧಾದಿತ್ಯ ಯೋಗ ಆಗ್ತಾ ಇದೆ. ಸೊ ಹಾಗಾಗಿ ರವಿಗೆ ದಿಗ್ಬಲ ಸಿಕ್ತು. ಸೊ ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ, ವರ್ಗಾವಣೆ, ಹಿರಿಯ ಅಧಿಕಾರಿಗಳಿಂದ ಗೌರವ, ಮನ್ನಣೆ, ಪ್ರಶಂಸೆ ಎಲ್ಲವೂ ಸಿಗುತ್ತೆ. ಎಲ್ಲವೂ ಓಕೆ. ಆದರೆ ರವಿಗೆ ದಿಗ್ಬಲ ಬಂದಾಗ ನಿಮಗೆ ಸ್ವಲ್ಪ ಅಹಂ ಜಾಸ್ತಿ ಆಗುತ್ತೆ. ಅದರಿಂದಾನೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಾ. ಒಂದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನೆಲ್ಲವೂ ಲಾಭವಾಗೇ ಇರುತ್ತೆ ಈ 10ನೇ ಮನೆಯ ಇಂಪ್ಯಾಕ್ಟಿಂದ. ಈ 12ನೇ ಮನೆಯ ಅಧಿಪತಿ 10ನೇ ಮನೆಗೆ ಬರೋದು ನಿಮ್ಮನ್ನ ವರ್ಗಾವಣೆಗೆ ತಂದು ಕೊಡ್ತಾರೆ. ಅಂದರೆ ನೀವು ಬಯಸಿದ್ದ ಜಾಗಕ್ಕೆ ವರ್ಗಾವಣೆ ಆಗುವಂತಹ ಸಮಯ, ನೀವು ಇಷ್ಟಪಡುವಂತಹ ಪೋಸ್ಟ್ಗೆ ಬಡ್ತಿ ಸಿಗುವಂತಹ ಸಮಯ. ಸೊ ಹಾಗಾಗಿ ಈಗ ಯಾರಾದರೂ ಅದಕ್ಕೆ ಟ್ರೈ ಮಾಡ್ತಾ ಇದ್ರೆ ಈ ವೀಕ್ ತುಂಬ ಚೆನ್ನಾಗಿದೆ. ಅದರ ಕಡೆ ಗಮನ ಕೊಡ್ಬೋದು. ಮತ್ತು ನಿಮ್ಮ ವೃತ್ತಿಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅದು ಸರ್ಕಾರಿ ಅಧಿಕಾರಿಗಳಿರಲಿ ಅಥವಾ ಪ್ರೈವೇಟ್ ಎಂಪ್ಲಾಯ್ಸ್ ಇರಲಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಕಾರ್ಪೊರೇಟ್ ವಲಯದ ವ್ಯಾಪಾರಸ್ಥರು, ನಿಮ್ಮೆಲ್ಲರಿಗೂ ಈಗ ತಲೆ ತುಂಬ ಚೆನ್ನಾಗಿ ಓಡ್ತಾ ಇದೆ, ಬುದ್ಧಿ ಚುರುಕಾಗ್ತಾ ಇದೆ. ಸೊ ಅದರಿಂದ ನಿಮ್ಮ ಕ್ಷೇತ್ರ ಅದ್ಭುತವಾಗಿ ಮುಂದುವರಿಯುತ್ತದೆ ಈ ವೀಕ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಇತಿ, 2ನೇ ಮನೆಯ ಅಧಿಪತಿ ಜೊತೆಗೆ ಭಾಗ್ಯಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾರೆ. ಒಂದಷ್ಟು ದೇವಸ್ಥಾನಗಳನ್ನು ಭೇಟಿ ಮಾಡಿ ನಿಮಗೆ ಲಾಭಗಳಾಗುತ್ತೆ. ಒಂದಷ್ಟು ದೂರದ ಪ್ರಯಾಣಗಳನ್ನು ಕೆಲಸದ ನಿಮಿತ್ತ ಮಾಡಿ ಅದು ಲಾಭಗಳನ್ನು ಗಳಿಸ್ಕೊಡುತ್ತೆ. ಹಾಗೆ ಈ ಸರ್ಕಾರಿ ವಲಯದ ಅಧಿಕಾರಿಗಳು ಪರಿಚಯ ಆಗೋದು, ರಾಜಕಾರಣಿಗಳು ಪರಿಚಯ ಆಗೋದು, ಹಿರಿಯ ಯಾರೋ ಈ ಜ್ಯೋತಿಷಿಗಳು ಅಥವಾ
ಈ ಮಠ ಮಾನ್ಯದ ಸ್ವಾಮೀಜಿಗಳು ಇವರೆಲ್ಲ ಪರಿಚಯ ಆಗೋದಕ್ಕೆ ಈ 11ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅವರು ಕೊಡುವ ಮಾರ್ಗದರ್ಶನ ಡೆಫಿನೆಟ್ಲಿ ನಿಮಗೆ ಕೆಲಸ ಮಾಡುತ್ತೆ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ, ನಿದ್ರೆ ಬರ್ತಾ ಇಲ್ಲ, ಏನೇನೋ ಕನಸುಗಳು, ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗ್ತಾ ಇರೋದು, ಇದೆಲ್ಲವೂ ಜಾಸ್ತಿ ಮಾಡಿರುತ್ತೆ. ಬಟ್ ವಿದೇಶಿ ಸಂಪರ್ಕ ಇರೋರಿಗೆ ಈ 12ನೇ ಮನೆ ತುಂಬ ಚೆನ್ನಾಗಿ ಕೆಲಸ ಮಾಡಿರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಅದೇ ರೀತಿ ಗುರುವಿನ ದೃಷ್ಟಿಯನ್ನು ತೆಗೆದುಕೊಂಡಾಗ ಗುರು ನಿಮ್ಮ 3ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ 3 ಅಂದರೆ ಶ್ರಮ ಹಾಕೋದು, ಸ್ವಂತ ಪ್ರಯತ್ನವನ್ನು ಮಾಡೋದು, ಮೀಡಿಯಾ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್. ಸೊ ಇಲ್ಲೆಲ್ಲ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ನೀವು ಸ್ವಲ್ಪ ಎಫರ್ಟನ್ನು ಜಾಸ್ತಿ ಹಾಕಿದ್ರೆ ಈ ಎಲ್ಲ ಕ್ಷೇತ್ರಗಳು ವೃದ್ಧಿ ಆಗುತ್ತೆ. ಸ್ಪೆಷಲಿ ಬರವಣಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸಾಫ್ಟ್ವೇರ್ ಇಂಡಸ್ಟ್ರಿ, ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಯಾರ್ಯಾರು ಕನ್ಸಲ್ಟೆಂಟ್ಗಳ ಕೆಲಸ ಮಾಡ್ತಾ ಇದ್ದೀರಾ, ಗುರುವಿನ ದೃಷ್ಟಿಯಿಂದ ಹೆಚ್ಚು ಅಭಿವೃದ್ಧಿಯನ್ನು ಹೊಂದ್ತೀರಾ. ಸೊ ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಗುರುವಿನ 7ನೆಯ ದೃಷ್ಟಿ ನಿಮ್ಮ 5ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ ಶಾರ್ಟ್ಕಟ್ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಶಾರ್ಟ್ ಟರ್ಮ್ ಬಗ್ಗೆ ಯೋಚನೆ ಮಾಡಬೇಡಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಹೂಡಿಕೆ ವಿಚಾರಗಳಲ್ಲಿ ಅದು ಮುಂದಿನ ದಿನಗಳಲ್ಲಿ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿದ್ದಂತಹ ಗೊಂದಲಗಳು ಕೂಡ ಈಗ ಬಗೆಹರಿದಿರುತ್ತೆ. ಇನ್ನೂ ಹೆಚ್ಚು ನಿಮ್ಮ ಸಂಬಂಧ ಗಟ್ಟಿಯಾಗೋದಕ್ಕೆ ಈ ವಾರವೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಶುಭ ಸುದ್ದಿಗಳಿವೆ. ಅವರ ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವರ ಎಜುಕೇಷನ್ ಬಗ್ಗೆ ನೀವು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಒಂದಷ್ಟು ಖರ್ಚುಗಳು ಕೂಡ ಎದುರಾಗ್ತಾ ಇದೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಅಲ್ಲಿಗೆ ಗುರುವಿನ ದೃಷ್ಟಿಯೂ ಕೂಡ ಇದೆ. ಸೊ ಮೊದಲಿದ್ದಂತಹ ಅನುಮಾನಗಳು, ಹಳೆಯ ವಿಚಾರಗಳಿಗೆ ಗಲಾಟೆಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವುದರ ಕಡೆ ಮನಸ್ಸು ಹೋಗ್ತಾ ಇದೆ. ಈ ವೀಕ್ ಇನ್ನೂ ಹೆಚ್ಚು ಅದರ ಕಡೆ ಗಮನ ಕೊಡ್ತೀರಾ. ಸೋಮಾರಿತನವನ್ನು ಬಿಡಿ. ಯಾಕೆ ಅಂದರೆ ಶನಿ ಮಹಾತ್ಮರು ಅಲ್ಲಿಂದ ಅವರ 7ನೆಯ ದೃಷ್ಟಿಯನ್ನ ನಿಮ್ಮ ಲಗ್ನಕ್ಕೆ ಕೊಡ್ತಾರೆ, ನಿಮ್ಮ ರಾಶಿಗೆ ಕೊಡ್ತಾರೆ. ಆಗ ಸ್ವಲ್ಪ ಸೋಮಾರಿತನ ನಮಗೆ ಗೊತ್ತಿಲ್ಲದೆ ಬಂದ್ಬಿಡ್ತದೆ. ಆಕ್ಟಿವ್ ಆಗಿದ್ದಾಗ ಡೆಫಿನೆಟ್ಲಿ ಶನಿ ಮಹಾತ್ಮರು ಇನ್ನು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಶನಿಯ 3ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳುತ್ತೆ. ಸೊ ಅದೃಷ್ಟದ ವಿಚಾರಗಳನ್ನ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇರಲಿ, ಅವರು ಕೊಡ್ಬೇಕಾದದನ್ನ ಒಳ್ಳೆ ರೀತಿಯಲ್ಲೇ ಕೊಟ್ಟು ಅದು ನಿಮ್ಮಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು, ಆ ರೀತಿ ಕೊಟ್ಟು ಹೋಗ್ತಾರೆ. ಬಟ್ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ, ತುಂಬ ಎಫರ್ಟ್ ಹಾಕಿ, ಅದು ನಿಮಗೆ ಚೆನ್ನಾಗಿ ಕೈ ಹಿಡಿತದೆ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ಏನು ಕುಜನ ಸಂಚಾರ, ಅಲ್ಲಿಂದ ಅವರು ನಿಮ್ಮ 2ನೇ ಮನೆಗೆ, ನಿಮ್ಮ 3ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಅದರ ಜೊತೆಗೆ ನಿಮ್ಮ 11ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಈ ಮಾತಿನ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಳಲೇಬೇಕು. ಅದು ನೀವು ಸಂಬಂಧಗಳಲ್ಲಿ ಮಾತನಾಡಬೇಕಾದ್ರೆ, ಗಂಡ ಹೆಂಡತಿ ಅಥವಾ ಕುಟುಂಬದ ವಿಚಾರಗಳಲ್ಲಿ ಮಾತನಾಡಬೇಕಾದ್ರೆ, ಅಥವಾ ಹೊರಗಡೆ ಕೂಡ ವ್ಯವಹರಿಸಬೇಕಾದರೆ ನಿಮ್ಮ ಮಾತಿಂದನೇ ನಿಮಗೆ ತೊಂದರೆ. ಓಕೆ, ಯಾಕೆ ಮಾತನಾಡಿ ನಿಮ್ಮನ್ನ ನೀವೇ ನೋಯಿಸ್ಕೊಳ್ತೀರಾ? ಇತರರು ಏನೇನೋ ಹರ್ಟ್ ಮಾಡ್ತಾರೆ. ನಿಮ್ಮ ಒಂದು ಮಾತು 1 ವಾರ ನಿಮ್ಮನ್ನ ಡಲ್ ಮಾಡಿಬಿಡ್ಬೋದು. ಹಾಗಾಗಿ ಮಾತಿನಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಓಕೆ, ಇದಿಷ್ಟು ನೀವು ಕೇರ್ಫುಲ್ ಆಗಿ ಈ ವಾರವನ್ನು ನೀವು ಸರಿಯಾಗಿ ಇಟ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ವಾರವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿಯ ಅಧಿಪತಿ ಶುಕ್ರ, ನಿಮ್ಮ 8ಮ ಸ್ಥಾನದ ಅಧಿಪತಿಯು ಶುಕ್ರ. ಅವರು ನಿಮ್ಮ ಕರ್ಮದಲ್ಲಿ ಗುರುವಿನ ಜೊತೆ ಯುತಿಯಾಗಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ತುಂಬ ಒಳ್ಳೆಯ ಎಫರ್ಟ್ ಆಗ್ತಾ ಇದ್ದೀರಾ. ಬರುವಂತಹ ಅಡೆತಡೆಗಳನ್ನು ದಾಟ್ಕೊಂಡು ನೀವು ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ವ್ಯಾಪಾರದ ಕಡೆ ಗಮನ ಕೊಡ್ತಾ ಇದ್ದೀರಾ. ರಾಜಕೀಯ ವ್ಯಕ್ತಿಗಳು ಕೂಡ ಎಷ್ಟೇ ತಂತ್ರಗಳು ನಡೀತಾ ಇದ್ರು, ನಿಮ್ಮ ಒಂದು ಗಮನ ನಿಮ್ಮ ಕ್ಷೇತ್ರದ ಮೇಲೆ, ನಿಮ್ಮ ಪ್ರೊಫೈಲ್ ಮೇಲೆ ಖಂಡಿತ ಇದೆ. ಈಗ ಶುಕ್ರ ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ನೀವು ಮಾಡುವ ಕೆಲಸಗಳಲ್ಲಿ ತುಂಬ ಪ್ರೆಸೆಂಟಿವ್ ಆಗಿರ್ತೀರಾ, ಇತರರ ಗಮನ ಸೆಳಿತೀರಾ. ಪ್ರೈವೇಟ್ ಎಂಪ್ಲಾಯೀಸ್ ಡೆಫಿನೆಟ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಗುರುತಿಸ್ತಾರೆ. ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರೋರಿಗೆ ಜನಾಕರ್ಷಣೆಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಶುಕ್ರ ಮತ್ತು ಗುರುವಿನ ಯುತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದು ಈ ವಾರವೂ ಕೂಡ ನಿಮಗೆ ಪ್ಲಸ್ ಆಗಿ ವರ್ಕ್ ಆಗುತ್ತೆ. ಓಕೆ, 8ಮ ಸ್ಥಾನದ ಅಧಿಪತಿ ಕರ್ಮದಲ್ಲಿ ಇದ್ದಾಗ ಈ ಹಠಾತ್ ಬದಲಾವಣೆಗಳು ನಿಮ್ಮ ಜಾಬಲ್ಲಿ ಖಂಡಿತ ಆಗುತ್ತೆ. ಇದ್ದಕ್ಕಿದ್ದಂಗೆ ವರ್ಗಾವಣೆ ಆಗ್ಬಿಡಬಹುದು. ಅದೊಂದು ರೀತಿ ಒಳ್ಳೆಯ ವರ್ಗಾವಣೆಯೂ ಆಗ್ಬೋದು, ಒಂದೊಂದು ಸರಿ
ಬೇಡದ ವರ್ಗಾವಣೆಯು ಕೂಡ ಆಗಿರಬಹುದು. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಕೂಡ ಈ ವಾರವು ನಡೆಯುತ್ತದೆ. ಇದೆಲ್ಲ ಪ್ರಮುಖವಾಗಿ ನಡೆಯುವಂತಹ ವಿಚಾರಗಳು ಈ ಒಂದು ವಾರದಲ್ಲಿ. ಒಟ್ಟಾರೆ ನಿಮಗೆ ಈ ವಾರ ಗುರುವಿನ ದೃಷ್ಟಿ ಹಲವಾರು ವಿಚಾರಗಳಲ್ಲಿ ನಿಮಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ. ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಮಕ್ಕಳು ಸ್ವಲ್ಪ ಸಂಪ್ರದಾಯವನ್ನ ಮೀರ್ತಾ ಇದ್ದಾರೆ. ನಿಮ್ಮ ಹೂಡಿಕೆಗಳು ಕೂಡ ಭ್ರಮೆಯಲ್ಲಿ ಕೂಡಿರುತ್ತೆ. ಒಂದು ಸ್ವಲ್ಪ ಗೇನ್ ಆಯ್ತು ಅಂತ ಅದನ್ನ ಭ್ರಮೆಯಲ್ಲಿ ಇನ್ಯಾವುದೋ ಲೆಕ್ಕಾಚಾರದಲ್ಲಿ ಹೂಡಿಕೆ ಮಾಡಿ ಮತ್ತೆ ಗಳಿಸೋದನ್ನೆಲ್ಲ ಕಳ್ಕೊಂಡು ಬಿಡ್ತೀರಾ. ಹೂಡಿಕೆಯ ಕಡೆ ಹೆಚ್ಚು ಗಮನ ಇರಲಿ. ಮಕ್ಕಳ ವಿಚಾರದಲ್ಲೂ ಕೂಡ ಹೆಚ್ಚು ಗಮನ ಇರಲಿ. ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಸಂಪ್ರದಾಯವನ್ನ ಮೀರ್ತಾ ಇದ್ದೀರಾ. ಸೊ ಇದೆಲ್ಲ ರಾಹುವಿನ ಇಂಪ್ಯಾಕ್ಟ್ ಇಂದ ಆಗ್ತಾ ಇರುತ್ತೆ. ಸ್ವಲ್ಪ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಯ್ಕೆಗಳು ಎಲ್ಲವೂ ಚೆನ್ನಾಗಿರಲಿ. ಓಕೆ. ಇನ್ನು 6ನೇ ಮನೆಯಲ್ಲಿ ಶನಿ ಮಹಾತ್ಮರು, ಅದು ಶತ್ರು ಹಂತಕರಾಗಿ ಕೆಲಸ ಮಾಡ್ತಾರೆ. ಕೋರ್ಟ್ ವಿಚಾರಗಳಲ್ಲಿ ಸ್ವಲ್ಪ ಸ್ಲೋ ಅನ್ಸಿದ್ರು ನಿಮ್ಮ ಪರವಾಗಿ ಅದು ರಿಸಲ್ಟ್ ಸಿಗುತ್ತೆ. ಇನ್ನು ನಿಮ್ಮ ಕಾರ್ಮಿಕ ವಲಯ ಅಂದ್ರೆ ಯಾರ್ಯಾರು ಬಾಸ್ಗಳಾಗಿದ್ದೀರಾ, ನಿಮ್ಮ ಕೈ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ 6ನೇ ಮನೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರ ಬಗ್ಗೆ ತಿಳಿಸುತ್ತೆ. ನೀವು ಯಾರ್ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ, ನಿಮಗೆ ಅದು ಶನಿ ಮಹಾತ್ಮರ ಆಶೀರ್ವಾದ ಸಿಕ್ತು ಅಂತ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಹೆಚ್ಚು ಲಾಭಗಳನ್ನು ಶನಿ ಮಹಾತ್ಮರು ಖಂಡಿತ ಕೊಡ್ತಾರೆ. ಇನ್ನು ನಿಮ್ಮ 7ನೇ ಮನೆ ನಾನು ಆಲ್ರೆಡಿ ಹೇಳಿದೆ, ಕುಜನ ಸಂಚಾರ. ಸೊ ಅಲ್ಲಿಂದ ನಿಮ್ಮ ರಾಶಿಗೆ ಅವರು ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಗಂಡ ಹೆಂಡತಿಯ ನಡುವೆ ಅಂಥ ಸಂಬಂಧ ತುಂಬ ಚೆನ್ನಾಗಿಲ್ಲ. ಬರೀ ಮಾತುಕತೆಯಲ್ಲೇ ಇದ್ದೀರಾ. ನಾನು ಸರಿ, ನೀನು ಸರಿ ಇಲ್ಲ, ನಾನೇ ಸರಿ, ಈ ಥರ ಬರೀ ಈ ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲೇ ಇದ್ದೀರಾ. ಬಟ್ ಕುಜನ ದೃಷ್ಟಿಯೂ ಬೀಳ್ತಾ ಇದೆ. ಕುಜ 7ನೇ ಮನೆಯಲ್ಲಿದ್ದಾರೆ. ಅವರ ದೃಷ್ಟಿ 2ನೇ ಮನೆಗೂ ಬೀಳುತ್ತೆ, ಜೊತೆಗೆ 3ನೇ ಮನೆಗೂ ಬೀಳುತ್ತೆ. ಸೊ ಹಾಗಾಗಿ ಈ ನೆರೆಹೊರೆಯವ್ರದ್ದು ಕಿರಿಕಿರಿ, ಕಿರಿಯ ಸಹೋದರನೂ ಕಿರಿಕಿರಿ, ಕುಟುಂಬದಲ್ಲೂ ಕಿರಿಕಿರಿ, ಈ ಸಂಗಾತಿಯಿಂದನೂ ಕಿರಿಕಿರಿ. ಓವರ್ ಆಲ್ ಒಂದು ರೀತಿ ಮಾನಸಿಕವಾಗಿ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾನೆ ಇಲ್ಲ ನಿಮ್ಮನ್ನ. ಹಂಗ ಆಗೋಗಿದೆ ಈ ಗ್ರಹಗಳ ಕಾಂಬಿನೇಷನ್. ಬಟ್ ನೀವು ಸ್ವಲ್ಪ ಮೌನಿಯಾಗಿ ಇದ್ಬಿಡಿ. ನೀವೇ ನೆಮ್ಮದಿಯನ್ನು ಹುಡುಕಬೇಕು, ಅದ್ರ ಕಡೆ ಗಮನ ಕೊಡಿ. ಇನ್ನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಲಾಭಸ್ಥಾನದ ಅಧಿಪತಿ ಜೊತೆಗೆ 12ನೇ ಮನೆಯ ಅಧಿಪತಿ ಬುಧಾದಿತ್ಯ ಯೋಗ. ಸೊ ದೂರದ ಪ್ರಯಾಣಗಳು ಲಾಭಗಳನ್ನು ತಂದುಕೊಡುತ್ತೆ. ಸರ್ಕಾರದ ವಲಯಗಳಿಂದ ನಿಮಗೆ ಲಾಭಗಳಿವೆ. ಸರ್ಕಾರದ ವಿಚಾರಗಳಲ್ಲೂ ಕೂಡ ಹೆಚ್ಚು ತೊಡಗಿಸ್ಕೊಳ್ತೀರಾ. ದೂರದ ಪ್ರಯಾಣಗಳು ಎದುರಾಗುತ್ತೆ, ಟ್ರಾನ್ಸ್ಫರ್ ಈ ಥರದ ವಿಚಾರಗಳು ಎದುರಾಗುತ್ತೆ. ಈ ವಿದೇಶಿ ಸಂಪರ್ಕಗಳು ಜಾಸ್ತಿ ಬೆಳೆಯುತ್ತೆ. ಇದೆಲ್ಲವೂ ಕೂಡ ಈ ವಾರ ತುಂಬ ಚೆನ್ನಾಗಾಗುತ್ತೆ. ತುಲಾ ರಾಶಿಯವ್ರಿಗೂ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ನಿಮಗೆ ನಿಮ್ಮ ರಾಶಿಯ ಅಧಿಪತಿ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಅವರದ್ದು ಸ್ವಂತ ಮನೆ. ಈ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ, ಈ ಶತ್ರುಗಳ ದಮನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಗೆಲುವು ಕೂಡ ನಿಮಗೆ ಖಂಡಿತ ಸಿಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಆಪರೇಷನ್ ಈ ಥರದ ವಿಚಾರಗಳ ಕಡೆ ಗಮನ ಇದ್ದರೆ ಡೆಫಿನೆಟ್ಲಿ ಈ ಕುಜ 6ನೇ ಮನೆಯಲ್ಲಿದ್ದಾಗ ನಾವು ಮುಂದಾಗಬೇಕು. ಯಾಕೆಂದರೆ ವೇಗವಾಗಿ ನಾವು ನಮ್ಮ ಕಾಯಿಲೆಗಳು ವಾಸಿ ಆಗೋದಕ್ಕೆ ಕುಜ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾರಾದರೂ ಆಪರೇಷನ್ಗೆ ಮುಂದಾಗಬೇಕು ಅಂತ ಅಂದ್ಕೊಂಡಿದ್ದರೆ ಈ ವಾರ ಆಯ್ಕೆ ಮಾಡ್ಕೊಳ್ಳಿ. ಸೊ ಅದು ಕುಜನ ಬಲದಿಂದ ಬೇಗ ಚೇತರಿಕೆಗೊಳ್ತೀರಾ. ಇನ್ನು ನಿಮ್ಮ 8ಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ರವಿಯ ಸಂಚಾರ. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಗುಡ್ ನ್ಯೂಸ್ ಈ ವಾರ ಖಂಡಿತ ಸಿಗುತ್ತೆ. ಇಷ್ಟು ದಿನ ಪ್ರಯತ್ನ ಪಡ್ತಿದ್ರಿ, ಈಗ ಹಠಾತ್ತಾಗಿ ಏನೋ ಒಂದು ತೀರ್ಮಾನಕ್ಕೆ ಬಂದು ನಿಮಗೆ ಸೇರುವಂತಹ ಕ್ರಿಯೆಗಳು ಡೆಫಿನೆಟ್ಲಿ ಬೇಕಾಗುತ್ತೆ. ಅದು ಏನೋ ಅದೇ ನಿಮಗೆ, ಯಾಕೆಂದರೆ ಲಾಭಸ್ಥಾನದ ಅಧಿಪತಿ ಬುಧ ಕೂಡ ಜೊತೆಯಾಗಿದ್ದಾರಲ್ಲ. ಸೊ ಆ ರೀತಿಯ ಹಠಾತ್ ಬದಲಾವಣೆಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ನೀವೇ ಹೂಡಿಕೆ ಮಾಡಿದಂತಹ ವಿಚಾರಗಳು ಮೆಚುರಿಟಿ ಪಡ್ಕೊಂಡು ಹಣವನ್ನು ಗಳಿಸ್ತೀರಾ. ಈ ಥರ ಎಲ್ಲ 8ಮ ಸ್ಥಾನದ ಪ್ರಭಾವದಿಂದ ಆಗುತ್ತೆ. ಬಟ್ ರವಿ BP ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹಿರಿಯ ನಾಗರಿಕರು ಈ ಮೆಡಿಸಿನ್ಸ್ ಕಡೆ ಗಮನ ಕೊಡಿ. ರೆಗ್ಯುಲರ್ ಆಗಿ ಮೆಡಿಸಿನ್ಸ್ಗಳನ್ನು ತೆಗೆದುಕೊಳ್ಳಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫುಡ್ ಕಡೆ ಗಮನ ಇರಲಿ. 8ಮದಲ್ಲಿ ರವಿ ಇದ್ದಾರೆ. ಆರೋಗ್ಯದಲ್ಲಿ ಆಕಸ್ಮಿಕವಾಗಿ ಅವಘಡಗಳು ಎದುರಾಗಬಹುದು. ಓಕೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳಿದ್ದರೆ ಅಲ್ಲಿ ಏನಾದರೂ ಫೈನ್ಸ್ಗಳಿದ್ದರೆ
ನೀವು ಈಗ ಕಟ್ಬಿಡಿ, ಇಲ್ಲ ಅಂದರೆ ಸರ್ಕಾರದಿಂದ ಫೈನ್ಸ್ಗಳು ಖಂಡಿತ ಎದುರಾಗುತ್ತೆ ಈ ವಾರ. ಓಕೆ, ಸಿಗ್ನಲ್ ಜಂಪ್ ಮಾಡೋದು, ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡೋದು, ಇದೆಲ್ಲವೂ ಕೂಡ ನೀವು ಫೈನ್ ಕಟ್ಟೋ ರೀತಿ ಮಾಡುತ್ತೆ. ಅದೇ ರೀತಿ ವೆಹಿಕಲ್ಗಳಿಂದನೂ ತೊಂದರೆ ಇರುತ್ತೆ, ಎಚ್ಚರಿಕೆಯಿಂದ ಇರಬೇಕು. ಓಕೆ, ನಿಮ್ಮ ಭಾಗ್ಯಸ್ಥಾನದಲ್ಲಿ ಗುರುವಿನ ಸಂಚಾರ. ಸೊ ಹಾಗಾಗಿ ಈ ಕುಟುಂಬದ ವಿಚಾರಗಳು ಕೂಡ ನಿಮಗೆ ಒಂದು ರೀತಿ ಅದೃಷ್ಟವನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಅಂದರೆ ಕುಟುಂಬಕ್ಕೆ ನೀವೇನಾದರೂ ಮಾಡಬೇಕು ಅಂತ ಮುಂದಾದಾಗ, ಒಂದು ಶುಭ ಕಾರ್ಯಕ್ಕೆ ಮುಂದಾದಾಗ, ಅಥವಾ ಮನೆಗೆ ಯಾವುದಾದ್ರೂ ವಸ್ತುಗಳನ್ನು ತರೋದು, ಗೋಲ್ಡ್ ತರೋದು, ಈ ಥರದ ವಿಚಾರಗಳಿಗೆ ನೀವು ಮುಂದಾದಾಗ ಅದು ಅದೃಷ್ಟವಾಗಿ ಕ್ರಿಯೇಟ್ ಆಗುತ್ತೆ. ಬೇರೆ ಏನೋ ಒಂದು ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಅರ್ಥ. ಓಕೆ, ಆ ರೀತಿ ಇನ್ವೆಸ್ಟ್ಮೆಂಟ್ಗೆ ಮುಂದಾಗಿ, ಶುಭ ಕಾರ್ಯಗಳಿಗೆ ಮುಂದಾಗಿ ಡೆಫಿನೆಟ್ಲಿ ಅದು ನಿಮಗೆ ಲಾಭವಾಗಿ, ಅದೃಷ್ಟವಾಗಿ ಕನ್ವರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಒಂದು ಒಳ್ಳೆಯ ಪೂಜೆಯನ್ನು ಅರೇಂಜ್ ಮಾಡಿ. ಯಾಕೆಂದರೆ 9ನೇ ಮನೆ ಧಾರ್ಮಿಕ ವಿಚಾರಗಳನ್ನು ಕೂಡ ತಿಳಿಸುತ್ತೆ. ಯಾವಾಗ ನೀವು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ, 9ನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರಲಿಕ್ಕೆ ಬೇರೆ ಬೇರೆ ಅಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಭಾಗ್ಯವು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿ ಶುಕ್ರ ಕೂಡ ಇದ್ದಾರೆ. ಸೊ ಹಾಗಾಗಿ ಸ್ತ್ರೀ ಮೂಲದಿಂದ ನಿಮಗೆ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಸ್ತ್ರೀಯರಿದ್ದರೆ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ತ್ರೀಯರಿದ್ದರೆ, ಅಲ್ಲೆಲ್ಲವೂ ಕೂಡ ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸೊ ಕೆಲಸ ಸಾಕು, VRS ಪಡೆದುಕೊಳ್ಬಿಡೋಣ, ರಿಟೈರ್ಡ್ ತೆಗೆದುಕೊಳ್ಳೋಣ, ಏನಕ್ಕೆ ಈ ಕೆಲಸ ಮಾಡಬೇಕು, ಈ ಥರದ್ದೆಲ್ಲ ಆಲೋಚನೆಗಳು ಮುಂದುವರಿತಾನೆ ಇದೆ. ಸೊ ಇರಲಿ, ಕೇತುವಿನ ಬಿಡುಗಡೆ ಆಗಲಿ, ಅದಾದ ಮೇಲೆ ಇನ್ನೂ ಆ್ಯಕ್ಟಿವ್ ಆಗ್ತೀರಾ. ಸೊ ಇದಿಷ್ಟು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ವಿಚಾರಗಳು. ಇನ್ನೊಂದು, ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಬೀಳ್ತಾ ಇರೋದ್ರಿಂದ ಎಷ್ಟೋ ಶಾಪಗಳು, ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ 3ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಶ್ರಮ, ಅಲೆದಾಟ, ಸ್ವಂತ ಪ್ರಯತ್ನಗಳನ್ನು ಕೂಡ ಜಾಸ್ತಿ ಮಾಡ್ತೀರಾ. ಇದೆಲ್ಲವೂ ನಿಮ್ಮ ಅದೃಷ್ಟವನ್ನು ಜಾಸ್ತಿ ಮಾಡಿಕೊಡುತ್ತೆ. ಬರವಣಿಗೆ ಕ್ಷೇತ್ರ, ಮಾಧ್ಯಮ, ಅದರ ಜೊತೆಗೆ ಈ ಮಾರ್ಕೆಟಿಂಗ್ ಮತ್ತು ಸೇಲ್ಸ್, ನೀವು ಹೆಚ್ಚು ಎಫರ್ಟ್ ಹಾಕಿದಷ್ಟು ಅದು ಅದೃಷ್ಟ ಕ್ರಿಯೇಟ್ ಮಾಡಿ ನಿಮ್ಮ ಆ ಕ್ಷೇತ್ರವನ್ನು ವೃದ್ಧಿ ಮಾಡಿಕೊಡುತ್ತೆ. ಇನ್ನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಮನೆಯಲ್ಲಿ ಸುಖದ ವಾತಾವರಣ ಇಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ವರ್ತಿಸ್ತಾ ಇದ್ದಾರೆ. ತಾಯಿ ಆರೋಗ್ಯದಲ್ಲಿ ಸಮಾಧಾನ ಇಲ್ಲ, ವೆಹಿಕಲ್ಗಳಲ್ಲಿ ತೊಂದರೆ, ಮನೆಯಲ್ಲಿ ಪದೇ ಪದೇ ರಿಪೇರಿ ಕಾರ್ಯಗಳು, ಓವರಾಲ್ ಮನೆಯಲ್ಲಿ ಗೊಂದಲದ ವಾತಾವರಣ, ಸ್ವಲ್ಪ ಭ್ರಮೆಯಲ್ಲಿ ಏನೇನೋ ಅಂದ್ಕೊಂಡು ಮನೆಯ ವಾತಾವರಣವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಮನೆಯಲ್ಲಿರೋರು ಕೂಡ ನಿಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಓಕೆ, ಇನ್ನು 5ನೇ ಮನೆ ಹೂಡಿಕೆಯ ವಿಚಾರ. ಶನಿ ಮಹಾತ್ಮರಲ್ಲಿದ್ದಾರೆ. ಸೊ ಹಾಗಾಗಿ ಈ ಶಾರ್ಟ್ ಟರ್ಮ್ ಇದು ಯಾವುದು ಶನಿ ಮಹಾತ್ಮರಿಗೆ ಇಷ್ಟ ಆಗಲ್ಲ. ಗುರುವಿನ ದೃಷ್ಟಿ ಅಲ್ಲಿಗೆ ಬಿದ್ದಿರೋದ್ರಿಂದ ನೀವು ಆ ಆ್ಯಂಗಲಲ್ಲಿ ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಕಡೆ ಯೋಚನೆ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಜವಾಬ್ದಾರಿಗಳು ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ರೊಮ್ಯಾನ್ಸ್ ಕಡಿಮೆ ಆಗಿದೆ, ಸುತ್ತಾಟಗಳು ಕಡಿಮೆ ಆಗಿದೆ. ಇದರಿಂದ ಮನಸ್ತಾಪಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ನಿಮ್ಮ ಮುಂದಿನ ಜೀವನಕ್ಕೆ ಈಗ ನೀವು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು. ತೆಗೆದುಕೊಳ್ಳಿ, ಒಳ್ಳೆಯದಾಗಲಿ. ಅದೇ ರೀತಿ ನಾನು ಆಲ್ರೆಡಿ ಕುಜನ ಇಂಪ್ಯಾಕ್ಟನ್ನು ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. ಈ ವಾರ ಎಲ್ಲರಿಗೂ ಚೆನ್ನಾಗಿರಲಿ, ನೀವೆಲ್ಲರೂ ಒಳ್ಳೊಳ್ಳೆಯ ದಿನಗಳನ್ನು ಎದುರಿಸಲಿ ಅಂತ ಹೇಳ್ತಾ ಈಗ ಮುಂದಿನ ರಾಶಿಗೆ ಹೋಗೋಣ. ಧನುಸು ರಾಶಿ. ಸೊ ಧನುಸು ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ 8ನೇ ಮನೆಯಲ್ಲಿರೋದು, ಅಲ್ಲಿ ಶುಕ್ರನ ಜೊತೆ ಯುತಿ ಆಗ್ತಾ ಇರೋದು. ಶುಕ್ರ ನಿಮ್ಮ ಲಾಭಸ್ಥಾನದ ಅಧಿಪತಿಯೂ ಹೌದು, ನಿಮ್ಮ 6ನೇ ಮನೆಯ ಅಧಿಪತಿಯೂ ಹೌದು. ಓಕೆ, ಈ 6ನೇ ಮನೆಯ ಅಧಿಪತಿ 8ನೇ ಮನೆಗೆ ಬಂದಾಗ ಇದು ವಿಪರೀತ ರಾಜಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸಂಕಷ್ಟಗಳ ನಡುವೆ ಗೆಲುವನ್ನು ಕಾಣೋದು, ಸಂಕಷ್ಟಗಳ ನಡುವೆ ಲಾಭಗಳನ್ನು ಕಾಣೋದು. ನೀವು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರಿ. ನಿಮ್ಮ ಎದುರಾಳಿಗಳು ಮಾಡುವಂತಹ ಮಿಸ್ಟೇಕ್ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ಒಂದು ರೀತಿ ಹಠಾತ್ ಧನ ಲಾಭ ಆಗಲಿಕ್ಕೆ, ಪಿತ್ರಾರ್ಜಿತ ಆಸ್ತಿ ಸಿಗಲಿಕ್ಕೆ ಇದೆಲ್ಲವೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಸ್ತ್ರೀಯರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಅವರೇ ನಿಮ್ಮ ಶತ್ರುಗಳಾಗ್ಬಿಡ್ಬೋದು, ಅವರಿಂದನೂ ಹೆಚ್ಚು ತೊಂದರೆಗಳು ಎದುರಾಗಬಹುದು. ಈ ಶುಗರು ಅಥವಾ ಲಿವರ್ ಸಂಬಂಧಿತ ವಿಚಾರಗಳಲ್ಲಿ ಏನಾದರೂ ಬಳಲ್ತಾ ಇದ್ದರೆ ಅದು ಮತ್ತಷ್ಟು ಉಲ್ಬಣಗೊಳ್ಳಬಹುದು. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಭಾಗ್ಯಸ್ಥಾನದ ಅಧಿಪತಿ, 7ನೇ ಮನೆಯ ಅಧಿಪತಿಯ ಜೊತೆಗೆ ಬುಧಾದಿತ್ಯ ಯೋಗ. ಸೊ ವ್ಯಾಪಾರ ವೃದ್ಧಿ ಆಗುತ್ತೆ, ಗ್ರಾಹಕರ ಆಕರ್ಷಣೆ ಜಾಸ್ತಿ ಆಗುತ್ತೆ, ಜನಸಂಪರ್ಕ ಜಾಸ್ತಿ ಆಗುತ್ತೆ ರಾಜಕಾರಣಿಗಳಿಗೆ. ಓಕೆ, ಬಟ್
ಈ ಮದುವೆ ಮತ್ತು ಈ ಮದುವೆ ಆಗಿರುವ ದಂಪತಿಗಳ ನಡುವೆ ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಮದುವೆಯ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಡಾಮಿನೇಟ್ ಆಗುವಂತಹ ಪ್ರೊಫೈಲ್ಗಳೇ ಎದುರಾಗಬಹುದು. ಆಯ್ಕೆಗಳ ಕಡೆ ಹೆಚ್ಚು ಗಮನ ಕೊಡಿ. ಏನಕ್ಕೆ ಅಂದರೆ ರವಿ ಅಲ್ಲಿದ್ದಾಗ ಸ್ವಲ್ಪ ಒಳ್ಳೆಯ ಪ್ರೊಫೈಲ್ಸ್ಗಳೇ ಬರುತ್ತೆ. ಒಳ್ಳೊಳ್ಳೆ ಪ್ಲೇಸ್ಮೆಂಟಲ್ಲಿರೋರು ಅಥವಾ ಒಳ್ಳೆಯ ಆಸ್ತಿವಂತರು, ಈ ರೀತಿಯ ಪ್ರೊಫೈಲ್ಸ್ಗಳೇ ಬರುತ್ತೆ. ಬಟ್ ಅದು ಮುಂದಿನ ಜೀವನದಲ್ಲಿ ಅವರು ಡಾಮಿನೇಟ್ ಮಾಡಿಬಿಡ್ತಾರೆ ನಿಮ್ಮ ಲೈಫಲ್ಲಿ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ಪ್ರೊಫೈಲ್ಗಳ ಆಯ್ಕೆ ಕಡೆ ಗಮನ ಕೊಡಿ. ಇನ್ನು ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಈಗೋ ಕ್ಲಾಶಸ್ ಬರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇದು ರಾಜಕಾರಣಿಗಳಿಗೆ ನಿಮ್ಮ ಜನಸಂಪರ್ಕವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿದೆ. ಈ 7ನೇ ಮನೆಯ ಇಂಪ್ಯಾಕ್ಟ್ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತುವಿನ ಸಂಚಾರ. ಸೊ ವ್ಯಾಪಾರ ವೃದ್ಧಿ ಆಗಬೇಕಾ, ಧಾರ್ಮಿಕ ಕಾರ್ಯಗಳಲ್ಲಿ ಜಾಸ್ತಿ ಭಾಗಿಯಾಗಿ, ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಅಲ್ಲಿ ಅರ್ಚಕರಿಗೆ ಕಾಣಿಕೆಗಳನ್ನು ಕೊಡಿ, ದೇವಸ್ಥಾನಕ್ಕೆ ಕಾಣಿಕೆಗಳನ್ನು ಕೊಡಿ. ಇದು ಭಾಗ್ಯವನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಇನ್ನು ನಿಮ್ಮ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಎಲ್ಲಿಲ್ಲದ ಧೈರ್ಯ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಎಫರ್ಟ್ ಡೆಫಿನೆಟ್ಲಿ ಎನ್ಕ್ಯಾಶ್ ಆಗುತ್ತೆ. ಸ್ಪೆಷಲಿ ಮಾಧ್ಯಮ ಕ್ಷೇತ್ರ, ಬರವಣಿಗೆ, ಸಾಫ್ಟ್ವೇರ್ ಇಂಡಸ್ಟ್ರಿ, ಇದೆಲ್ಲವೂ ತುಂಬ ಚೆನ್ನಾಗಿ ಈ ವಾರ ಕೆಲಸ ಮಾಡಿಕೊಡುತ್ತೆ ಈ ರಾಹುವಿನ ಸಂಚಾರದಿಂದ. ಅದೇ ರೀತಿ ನಿಮ್ಮ ರಾಶಿ ಅಧಿಪತಿ ಗುರುವಿನ ದೃಷ್ಟಿ ನಿಮ್ಮ 12ನೇ ಮನೆ, ನಿಮ್ಮ 2ನೇ ಮನೆ, ನಿಮ್ಮ 4ನೇ ಮನೆಗೂ ಬೀಳುತ್ತೆ. 2ನೇ ಮನೆ ಒಂದಷ್ಟು ಶುಭ ಕಾರ್ಯಗಳಾಗಬೇಕು. ಖಂಡಿತ ಈ ವಾರನೂ ಕೂಡ ಅದರ ಚರ್ಚೆಗಳಾಗುತ್ತೆ. 12ನೇ ಮನೆ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಗುರುವಿನ ಒಂದು ಕೃಪೆ ಸಿಗುತ್ತೆ. ಒಂದಷ್ಟು ಶುಭ ವ್ಯಯಗಳು ಕೂಡ ನಿಮ್ಮ ಲೈಫಲ್ಲಿ ಆಗುತ್ತೆ ಈ ವಾರ. ಇನ್ನು 4ನೇ ಮನೆಯಲ್ಲಿ ಶನಿ ಮಹಾತ್ಮರು ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಸುಖದ ವಾತಾವರಣ ಏನು ಕಡಿಮೆ ಆಗಿತ್ತು ಅದೆಲ್ಲವೂ ಇಂಪ್ರೂವ್ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕೆ ಅಥವಾ ಮನೆಯಲ್ಲಿ ಏನೇನೋ ಹದಗೆಟ್ಟಿತ್ತಲ್ಲ ಅದೆಲ್ಲವೂ ಸರಿ ಆಗಲಿಕ್ಕೆ ಈ ವಾರ ಇನ್ನೂ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಾ. ಸೊ 5ನೇ ಮನೆಯಲ್ಲಿ ಕುಜನ ಸಂಚಾರ. ಸೊ ಭೂಮಿಯ ವ್ಯವಹಾರಗಳು ಖಂಡಿತ ಕೈ ಹಿಡಿತದೆ. ಅಲ್ಲಿಗೆ ನೀವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ನಿಮ್ಮ ಮಕ್ಕಳು ಸ್ವಲ್ಪ ಅಗ್ರೆಸಿವ್ ಆಗಿ ಓದ್ತಾ ಇದ್ದಾರೆ. ಅವರ ಒಂದು ವೇಗ ಎಲ್ಲೋ ಒಂದು ಕಡೆ ನಿಮಗೆ ಭಯ ತರಿಸ್ತಾ ಇದೆ. ಅವರನ್ನು ಕಂಟ್ರೋಲ್ ಮಾಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಕಿತ್ತಾಟಗಳು ಜಾಸ್ತಿ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಸೊ ಓವರಾಲ್ ಈ ವಾರ ನಿಮ್ಮ ರಾಶಿಗೆ ಒಂದಷ್ಟು ಬಲ ತುಂಬ ಚೆನ್ನಾಗಿದೆ. ಒಳ್ಳೆಯ ವ್ಯಯಗಳನ್ನು ಮಾಡ್ತೀರಾ. ಒಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ಜಾಸ್ತಿ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಮಕರ ರಾಶಿಯವ್ರಿಗೆ ನಿಮ್ಮ ರಾಶಿ ಅಧಿಪತಿ 3ನೇ ಮನೆಯಲ್ಲಿರೋದು. ಸೊ 3ನೇ ಮನೆ ಅಂದರೆ ಪರಾಕ್ರಮ ಸ್ಥಾನ. ಒಂದು ಒಳ್ಳೆಯ ಧೈರ್ಯ, ನಿಮ್ಮ ಸ್ವಂತ ಪ್ರಯತ್ನಗಳು, ಒಂದಷ್ಟು ಅಲೆದಾಟ ಇದೆಲ್ಲವೂ ಜಾಸ್ತಿ ಆಗ್ತಾನೆ ಇದೆ. ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಈಗ ಒಂದಷ್ಟು ಜ್ಞಾನ ಇನ್ನೂ ಚೆನ್ನಾಗಿ ಬಂದಿದೆ. ಎಲ್ಲಿ ಎಫರ್ಟ್ ಹಾಕಬೇಕು ಅಲ್ಲಿ ಎಫರ್ಟ್ ಆಗ್ತಾ ಇದ್ದೀರಾ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಮಾಧ್ಯಮ ಕ್ಷೇತ್ರ, ಕನ್ಸಲ್ಟೆಂಟ್ಗಳು, ಬರವಣಿಗೆಯ ಕ್ಷೇತ್ರದಲ್ಲಿರೋರು, ಮಾರ್ಕೆಟಿಂಗ್, ಸೇಲ್ಸ್, ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಎಲ್ಲ ಸ್ಲೋ ಅನ್ನಿಸ್ತಾ ಇದೆ. ಆದರೆ ಶನಿ ಮಹಾತ್ಮರು ನಿಮಗೆ ಅಂತಿಮವಾಗಿ ಕೊಡ್ತಾರಲ್ಲ ಅದು ದೊಡ್ಡ ಮಟ್ಟಕ್ಕೆ ಕೊಡ್ತಾರೆ. ಕೊಟ್ಟದ್ದನ್ನು ವಾಪಸ್ ಕಿತ್ಕೊಳ್ಳಲ್ಲ. ಸೊ ಹಾಗಾಗಿ ಈಗ ನಿಮ್ದೇನು ಎಫರ್ಟ್ ಹಾಕ್ಬೇಕು ಆಗ್ತಾನೆ ಇರಿ. ಈ ವಾರವನ್ನು ಜಾಸ್ತಿ ಕೊಡಿ. ಓಕೆ, 2ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಓಕೆ, ಮಾತೆ ಬಂಡವಾಳ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅನಿರೀಕ್ಷಿತವಾಗಿ ಧನಲಾಭ ಖಂಡಿತ ಆಗುತ್ತೆ. ಯಾವುದೋ ಮೂಲದಿಂದ ಹಣ ಖಂಡಿತ ಸಿಗುತ್ತೆ. ರಾಹು 2ನೇ ಮನೆಯಲ್ಲಿ ಇದ್ದಾರೆ ಅಂದರೆ ಎಲ್ಲಾದ್ರೂ ಹಣ ನಿಮಗೆ ಹುಟ್ಟುತ್ತೆ, ಹಣ ಬರುತ್ತೆ. ಆದರೆ ಗುರುವಿ ದೃಷ್ಟಿ ಇದ್ದಾಗ ಸ್ವಲ್ಪ ಓಕೆ, ಈಗ ದೃಷ್ಟಿ ಇಲ್ಲ, ಒಂದಷ್ಟು ಸುಳ್ಳುಗಳು ನಿಮ್ಮ ಬಾಯಿಂದ ಬರಬಹುದು, ಮಾತೆ ಹೊರಟಾಗ್ಬಿಡ್ಬೋದು, ಅಥವಾ ಸುಮ್ಮನೆ ಭ್ರಮೆಯಲ್ಲಿ ಏನೇನೋ ಮಾತನಾಡ್ಬೋದು. ಇದೆಲ್ಲವೂ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಆಗ ಧನ ಖಂಡಿತ ಆಗಮನ ಆಗೇ ಆಗತ್ತೆ. ಇನ್ನು ನಿಮ್ಮ 4ನೇ ಮನೆ ಅಧಿಪತಿ ಅಲ್ಲೇ ಇದ್ದಾರೆ. ಇನ್ನಷ್ಟು ಬಲ ಸಿಕ್ತು. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕುಜನ ಸಪೋರ್ಟ್ ತುಂಬ ಚೆನ್ನಾಗಿದೆ.
ನಿಮ್ಮ ಬಿಸ್ನೆಸ್ ವೇಗವನ್ನು ಪಡೆದುಕೊಳ್ಳುತ್ತೆ. ಒಂದಷ್ಟು ಹಣಗಳನ್ನು ಗಳಿಸ್ತೀರಾ, ಏನೋ ಒಂದಷ್ಟು ಡೀಲ್ಗಳನ್ನು ಕ್ಲೋಸ್ ಮಾಡ್ತೀರಾ. ಬಟ್ ತಾಯಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಈ ವೆಹಿಕಲಲ್ಲಿ ಓಡಾಡಬೇಕಾದ್ರೆ, ಕಾರುಗಳ ಬಳಕೆ ಮಾಡಬೇಕಾದ್ರೆ ಬಿ ಕೇರ್ಫುಲ್. ಆತುರ ಬೇಡ. ಸಡನ್ ನಿರ್ಧಾರಗಳು ಕೂಡ ನಿಮಗೆ ಸೋಲನ್ನು ತಂದುಕೊಡ್ಬೋದು, ಲಾಸಸ್ಸನ್ನು ಜಾಸ್ತಿ ಮಾಡ್ಬೋದು. ಸ್ಪೆಷಲಿ ಭೂಮಿಯ ವ್ಯವಹಾರದಲ್ಲಿ ತುಂಬ ಆತುರತೆಯನ್ನು ತೋರ್ಸಕ್ಕೆ ಹೋಗಬೇಡಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಏನು ರವಿಯ ಸಂಚಾರ, ಈ ನಿಮ್ಮ ಎದುರಾಳಿಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆಯಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಪಡೆದುಕೊಳ್ಳೋದಕ್ಕೆ ರವಿಯ ಈ ಸಂಚಾರ ತುಂಬ ಬಲವನ್ನು ಕೊಡ್ತಾ ಇದೆ. ಈ ವಿಚಾರದಲ್ಲಿ ನಿಮಗೆ ಡೆಫಿನೆಟ್ಲಿ ಗುಡ್ ನ್ಯೂಸ್ ಖಂಡಿತ ಇದೆ ಈ ವಾರ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಗುರು ಜೊತೆಗೆ ಶುಕ್ರನ ಯತಿ, ಮದುವೆಯ ಮಾತುಕತೆಗಳು ಜೋರಾಗ್ತಾ ಇದೆ. ಗಂಡ ಹೆಂಡತಿಯ ನಡುವೆ ಏನು ಒಂದು ಪರಸ್ಪರ ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಇದೆ, ಆಕರ್ಷಣೆಗಳು ಜಾಸ್ತಿ ಆಗ್ತಾ ಇದೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿದ್ದಂತಹ ಗೊಂದಲಗಳು ಒಂದೊಂದೇ ಕಡಿಮೆ ಆಗ್ತಾ ಇದೆ. ಗ್ರಾಹಕರು ಜಾಸ್ತಿ ಆಗ್ತಾ ಇದ್ದಾರೆ. ನಿಮ್ಮ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನಿಮ್ಮ ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂವನ್ನು ನೀವು ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ತಾ ಇದ್ದೀರಾ. ಓವರಾಲ್ ಈ 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ, ಅಲ್ಲಿಂದ ನಿಮ್ಮ ರಾಶಿಗೆ ದೃಷ್ಟಿಯನ್ನು ಕೊಡ್ತಾ, ನಿಮ್ಮಲ್ಲೂ ಒಂದು ವರ್ಚಸ್ಸನ್ನು ಚೆನ್ನಾಗಿ ಕೊಟ್ಟು, ಜ್ಞಾನಾರ್ಜನೆಯನ್ನು ಮಾಡ್ತಾ, ಇತರರ ಗಮನ ಸೆಳೆಯೋದಕ್ಕೆ ನಿಮ್ಮಿಂದ ಹಲವಾರು ಕೆಲಸಗಳನ್ನು ಮಾಡಿಸ್ತಾ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಈ ವೀಕು ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಯಾರ್ಯಾರು ಈ ರಹಸ್ಯ ವಿಚಾರಗಳ ಕಡೆ ಗಮನ ಕೊಡ್ತಾ ಇದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ಅಥವಾ ರಿಸರ್ಚ್ ಓರಿಯೆಂಟೆಡ್ ಜಾಬ್ ಅಥವಾ ಸ್ಟಡಿ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಈ ಕೇತು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಜ್ಯೋತಿಷಿಗಳಿಗೆ, ವಾಸ್ತು ತಜ್ಞರಿಗೆ, ನ್ಯೂಮ್ರಾಲಜಿಸ್ಟ್, ನಿಮ್ಗೆಲ್ಲರಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ಕೂಡ ಎದುರಾಗಬಹುದು, ಆಕಸ್ಮಿಕ ಅವಘಡಗಳು ಕೂಡ ಎದುರಾಗಬಹುದು. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಸಡನ್ ನಿರ್ಧಾರ ತೆಗೆದುಕೊಳ್ಳೋದು ಅಥವಾ ನೀವುಗಳೇ ಹೆಚ್ಚು ತಪ್ಪುಗಳನ್ನು ಮಾಡೋದು, ಅಂದರೆ ವಿತೌಟ್ ಹೆಲ್ಮೆಟ್ ಗಾಡಿ ತೆಗೆಯೋದು, ಸೀಟ್ ಬೆಲ್ಟ್ ಹಾಕದೆ ಗಾಡಿ ಓಡಿಸೋದು, ಓವರ್ ಸ್ಪೀಡು, ಓವರ್ಟೇಕ್, ಇದೆಲ್ಲ ನೀವೇ ಮಾಡೋ ಮಿಸ್ಟೇಕ್. ಈ ಅಷ್ಟಮದ ಪ್ರಭಾವ ಅಲ್ಲಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಅದರಿಂದ ಅವಘಡಗಳು ಎದುರಾಗ್ಬೋದು. ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಓಕೆ. ಉಳಿದಂತೆ ಗುರುವಿನ ದೃಷ್ಟಿ ನಿಮ್ಮ ಲಾಭಸ್ಥಾನಕ್ಕೂ ಬೀಳುತ್ತೆ, ಜೊತೆಗೆ ನಿಮ್ಮ 3ನೇ ಮನೆಗೂ ಬೀಳುತ್ತೆ. ಹಾಗಾಗಿ ಈ ಧಾರ್ಮಿಕ ವಿಚಾರಗಳಿಂದ ನಿಮಗೆ ಲಾಭಗಳು ಸಿಗುತ್ತೆ. ದೊಡ್ಡ ಹಿರಿಯ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಅವರ ಮಾರ್ಗದರ್ಶನ ನಿಮಗೆ ಲಾಭಗಳನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಓವರಾಲ್ ಮಕರ ರಾಶಿಯವ್ರಿಗೂ ಕೂಡ ಈ ವಾರ ಪಾಸಿಟಿವ್ ಆಗಿದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ರಾಹು ಸಂಚಾರ ಮಾಡ್ತಾ ಇರೋದು ನಿಮ್ಮನ್ನು ಒಂದು ಕಡೆ ನಿಲ್ಲಿಸ್ತಾ ಇಲ್ಲ. ತುಂಬ ಬೇರೆ ವಿಚಾರಗಳನ್ನು ತಲೆಗೆ ತುಂಬ್ತಾ ಇದ್ದಾರೆ. ಒಂದೊಂದ್ಸರಿ ಭ್ರಮೆ ಅನಿಸುತ್ತೆ, ಒಂದೊಂದ್ಸರಿ ನಿಮ್ಮ ತಲೆಗೆ ಬರುವ ಐಡಿಯಾಗಳು ಇತರರಿಗಿಂತ ಭಿನ್ನವಾಗಿರುತ್ತೆ. ಯಾಕೆಂದರೆ ನೀವು ಸಾಮಾನ್ಯವಾಗಿ ಯೋಚನೆ ಮಾಡೋದೇ ಬೇರೆಯವ್ರಿಗಿಂತ ಭಿನ್ನವಾಗಿ. ಆಮೇಲೆ ನಿಮಗೆಲ್ಲ ಒಂದು ಸಾಮಾನ್ಯದ ವಿಚಾರಗಳು ಅಷ್ಟು ಆಕರ್ಷಣೆ ಕೊಡೋದಿಲ್ಲ. ಏನಾದರೂ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗಲೇ ನಿಮಗೆ ಖುಷಿ ಆಗೋದು. ರಾಹು ಅಲ್ಲಿರೋದು ಆ ರೀತಿ ಒಳ್ಳೆಯದೇ, ಬಟ್ ತುಂಬ ಭ್ರಮೆಯನ್ನು ತಂದುಕೊಂಡು ನೆಗೆಟಿವ್ ಆಲೋಚನೆಗಳನ್ನು ತಂದುಕೊಂಡಾಗ ತುಂಬ ವೀಕ್ ಆಗಿಬಿಡ್ತೀರಾ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿ, ರಾಹುವನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಅಲ್ಲಿಗೆ ಗುರುವಿನ ದೃಷ್ಟಿಯು ಕೂಡ ಬೀಳ್ತಾ ಇದೆ. ಸೊ ನಿಧಾನವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾ ಇದೆ, ಸ್ಟೆಬಿಲಿಟಿ ಸಿಗ್ತಾ ಇದೆ. ಈಗ ತುಂಬ ತಾಳ್ಮೆಯನ್ನು ಕಳೆದುಕೊಳ್ಳೋಕೆ ಹೋಗ್ಬೇಡಿ, ಏನೂ ಆಗ್ತಾ ಇಲ್ಲ ಅಂತ. ಸಾಡೆ ಸಾತಿನ ಸಮಯ. ಈ ನಡುವೆನೂ ಏನೋ ಒಂದಷ್ಟು ಲಾಭಗಳಾಗ್ತಾ ಇದೆ, ಹಣ ಗಳಿಸೋದಕ್ಕೆ ಯಾವುದೋ ಮೂಲಗಳು ಸಿಗ್ತಾ ಇದೆ ಅಂದರೆ ಅದನ್ನು ಖುಷಿ ಪಡಿ, ಶನಿ ಮಹಾತ್ಮರಿಗೆ ನಮಸ್ಕಾರ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. 3ನೇ ಮನೆಯಲ್ಲಿ ಕುಜ ಇದ್ದಾರೆ, ಪರಾಕ್ರಮ ಸ್ಥಾನ, ಎಲ್ಲಿಲ್ಲದ ಧೈರ್ಯ, ಅಗ್ರೆಸಿವ್ ಆಗಿದ್ದೀರಾ, ಟ್ರಾವೆಲ್ ಮಾಡ್ತಾ ಇದ್ದೀರಾ. ಆ ಪ್ರತಿ ಟ್ರಾವೆಲ್ ನಿಮ್ಮ ಸ್ವಂತ ಪ್ರಯತ್ನಗಳು ಡೆಫಿನೆಟ್ಲಿ ನಿಮಗೆ, ನಿಮ್ಮ ಕೆರಿಯರ್ಗೆ, ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ಸಂಬಂಧಕ್ಕೆ ಬೆಲೆಯನ್ನು ತಂದು ಕೊಡುತ್ತೆ. ಮಾಧ್ಯಮ ಕ್ಷೇತ್ರ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ನೀವು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಎಫರ್ಟ್ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಲಾಭಗಳನ್ನು ಗಳಿಸ್ತೀರಾ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಏನು ರವಿಯ ಸಂಚಾರ, ಈ ರವಿ 5ನೇ ಮನೆಗೆ ಬಂದಾಗ ಮಕ್ಕಳಲ್ಲಿ ಸ್ವಲ್ಪ ಈಗೋ ಕ್ಲಾಸಸ್ ಜಾಸ್ತಿ ಆಗಿಬಿಡ್ತದೆ.
ಅವರು ತುಂಬ ಅಹಂಕಾರದಿಂದ ನಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ನಿಮ್ಗೆ ಸ್ವಲ್ಪ ಇರ್ಸುಮುರ್ಸಾಗತ್ತೆ. ಇರಲಿ, ಮಕ್ಕಳನ್ನು ನೀವೇ ಕಂಟ್ರೋಲ್ ಮಾಡಬೇಕು. ಸೊ ಅದ್ರ ಕಡೆ ಗಮನ ಕೊಡಿ. ಯಾಕೆಂದರೆ ಇಲ್ಲಿ ಬುಧ ಕೂಡ ಜೊತೆ ಆಗ್ಬಿಡ್ತಾರೆ, ಬುಧಾದಿತ್ಯ ಯೋಗ. ಅವರ ಜ್ಞಾನಾರ್ಜನೆ ತುಂಬ ಚೆನ್ನಾಗಿರುತ್ತೆ. ನನಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ಆಟಿಟ್ಯೂಡಲ್ಲಿ ಅವರು ವರ್ತಿಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇದರಿಂದ ಒಂದು ರೀತಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಹುದು. ಇನ್ನು ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಹೂಡಿಕೆಯ ವಿಚಾರಗಳು ಬಂದಾಗ ನಿಮ್ಮ ಸಂಗಾತಿಯ ಸಲಹೆಗಳನ್ನು ತೆಗೆದುಕೊಳ್ಳಿ. ಅವ್ರು ಕೂಡ ಮಾರ್ಗದರ್ಶನ ಡೆಫಿನೆಟ್ಲಿ ನಿಮ್ಮ ಹೂಡಿಕೆಯಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಓಕೆ, ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಯತಿ. ಸಾಲ ತೀರಿಸ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ. ಸಾಲ ಸಿಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಸಾಲ ಅಪ್ರೂವಲ್ ಆಗೋದಕ್ಕೂ ಇದು ಒಳ್ಳೆಯ ಸಮಯ. ನಿಮ್ಮ ಶತ್ರುಗಳನ್ನು ಜ್ಞಾನ ಬಳಸಿ ಗೆಲ್ಲೋದಕ್ಕೆ ಇದು ಒಳ್ಳೆಯ ಸಮಯ. ಅದರ ಜೊತೆಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡ್ತೀರಾ, ಒಳ್ಳೆ ರಿಸಲ್ಟನ್ನು ಕೂಡ ನಿಮ್ಮ ಪರವಾಗಿ ಪಡ್ಕೊಳ್ತೀರಾ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಈ ಬೇರ್ಪಡಿಸುವಿಕೆ ಜಾಸ್ತಿ ಆಗ್ಬಿಟ್ಟಿದೆ ಸಂಬಂಧಗಳಲ್ಲಿ, ಗಂಡ ಹೆಂಡತಿಯ ನಡುವೆ, ಪಾಲುದಾರಿಕೆಯ ವ್ಯವಹಾರಗಳ ನಡುವೆ, ಗ್ರಾಹಕರ ನಡುವೆ ಈ ಡಿಟ್ಯಾಚ್ಮೆಂಟ್ ಫೀಲ್ ಬರ್ತಾನೆ ಇದೆ. ಕ್ಲೈಂಟ್ ಜೊತೆ ಮಾತನಾಡಿರ್ತೀರಾ, ಇನ್ನೇನೋ ಅಪ್ರೂವಲ್ ಆಗಬೇಕು, ಕೊನೆಗಳಲ್ಲಿ ಎಲ್ಲವೂ ಕಟ್ಟಾಗ್ತಾ ಇದೆ. ಈ ಥರ ಕೇತು ಸ್ವಲ್ಪ ಎಲ್ಲ ಡಿಟ್ಯಾಚ್ಮೆಂಟನ್ನು ಕೊಡ್ತಾನೆ ಇದ್ದಾರೆ ಎಲ್ಲ ವಿಚಾರಗಳಲ್ಲೂ. ಸ್ವಲ್ಪ ದಿನ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಉಳಿದಂತೆ ಗುರುವಿನ ದೃಷ್ಟಿ ನಿಮ್ಮ 12ನೇ ಮನೆಗೂ ಬೀಳುತ್ತೆ. ದೂರದ ದೇಶಗಳಿಗೆ ಕನೆಕ್ಟ್ ಆಗಿದ್ದರೆ 12ನೇ ಮನೆಯ ಗುರುವಿನ ದೃಷ್ಟಿ ಡೆಫಿನೆಟ್ಲಿ ಅಲ್ಲಿಯ ವಿಚಾರಗಳಲ್ಲಿದ್ದಂತಹ ತೊಂದರೆಗಳೆಲ್ಲವನ್ನ ಕಡಿಮೆ ಮಾಡುತ್ತೆ. ಓಕೆ, ಸೊ ಓವರಾಲ್ ನಿಮಗೂ ಕೂಡ ಈ ಒಂದು ವಾರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ರಾಶಿಯಲ್ಲಿಯೇ ಶನಿ ಮಹಾತ್ಮರ ಸಂಚಾರ. 12ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ ರಾಶಿಯಲ್ಲೇ ಇರೋದು. ಒಂದು ರೀತಿ ನಿದ್ದೆ ಬರ್ತಾ ಇಲ್ಲ. ಏನಕ್ಕೆ ಅಂದರೆ 12ನೇ ಮನೆಯಲ್ಲಿ ರಾಹು ಕೂಡ ಇದ್ದಾರೆ. ಸೋಮಾರಿತನ ಜಾಸ್ತಿ ಆಗಿದೆ. ನಾಳೆ ಮಾಡೋಣ ಅಂತ ಕೆಲಸ ಎಲ್ಲ ಮುಂದೆ ಆಗ್ತಾ ಇದ್ದೀರಾ. ಬಟ್ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಡೆಫಿನೆಟ್ಲಿ ಜ್ಞಾನ ಬಂದಿದೆ. ಇಲ್ಲ, ಸೋಮಾರಿತನವನ್ನು ಬಿಡೋಣ, ಎಫರ್ಟ್ ಹಾಕೋಣ, ಆ್ಯಕ್ಟಿವ್ ಆಗೋಣ, ಈ ಥರದ್ದೆಲ್ಲ ನಿಮ್ಮ ಜ್ಞಾನಕ್ಕೆ ಬರ್ತಾ ಇದೆ. ಸೊ ಅದರಿಂದ ನೀವು ಎಷ್ಟು ಆ್ಯಕ್ಟಿವ್ ಆಗ್ತೀರೋ ಶನಿ ಮಹಾತ್ಮರು ಅಷ್ಟು ಪಾಸಿಟಿವ್ ಆಗ್ತಾರೆ. ಎಲ್ಲ ಕೆಲಸಗಳು ಒಂದೊಂದಾಗೆ ಕೈಗೂಡುತ್ತೆ. 2ನೇ ಮನೆಯಲ್ಲಿ ಕುಜನ ಸಂಚಾರ. ಸೊ ಹಾಗಾಗಿ ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ. ಮಾತೆ ಮೃತ್ಯು ಆಗಬಹುದು, ಸೊ ಮಾತೆ ಬಂಡವಾಳ ಆಗಬಹುದು. ಅದನ್ನು ಹೇಗೆ ಬಳಸ್ಕೊಳ್ತೀರಾ ನೋಡಿ. ವ್ಯಾಪಾರ ವೃದ್ಧಿ ಆಗಬೇಕಾ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕುಜ ಅಂದ್ರೇ ಆವೇಗ, ಉದ್ವೇಗ ಎಲ್ಲವೂ ಜಾಸ್ತಿ. ಸೊ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ 2ನೇ ಮನೆಯಿಂದ ಪಾಸಿಟಿವ್ ವಿಚಾರಗಳು ಕೂಡ ಸಿಗುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ರವಿಯ ಸಂಚಾರ. ಸೊ ಮನೆಯಲ್ಲಿ ಒಂದು ರೀತಿ ಎಲ್ಲರೂ ಕ್ಯಾಪ್ಟನ್, ನಾನು ಕ್ಯಾಪ್ಟನ್, ನೀನು ಕ್ಯಾಪ್ಟನ್, ನಾನು ಹೇಳಿದ್ದು ನಡಿಬೇಕು, ನೀವು ಹೇಳಿದ್ದು ನಡಿಬೇಕು. ಆಗ ಮಾಡಿಕೊಂಡಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತಾ? ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗಬೇಕು. ಒಂದು ಕ್ರಿಕೆಟ್ ಟೀಮಲ್ಲಿ ಇಬ್ಬರು ಕ್ಯಾಪ್ಟನ್ ಇದ್ರೆ ಏನಾಗುತ್ತೆ ಆಯಿತಾ? ಆ ರೀತಿ ಆಗ್ಬಿಟ್ಟೈತೆ ಈಗ ಮನೇಲಿ. ಸೊ ಈ ವಾರ ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. 6ನೇ ಮನೆಯ ಅಧಿಪತಿ ನಿಮಗೆ 4ನೇ ಮನೆಯಲ್ಲಿರೋದು. ಸ್ವಲ್ಪ ಈ ಮನೆಯವರೇ ಶತ್ರುಗಳಾಗ್ಬಿಡಬಹುದು. ಸೊ ನೋಡಿ, ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೂ ಕೂಡ ಇದೊಂದು ರೀತಿ ತುಂಬ ಚೆನ್ನಾಗಿರುತ್ತೆ. 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಯತಿ. ಸೊ ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಹೂಡಿಕೆಗಳನ್ನು ಮಾಡ್ತಾ ಇದ್ದೀರಾ. ಇನ್ನು 6ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸೊ ನಿಮ್ಮ ಶತ್ರುಗಳು ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ. ಹಿಂದೆಯಿಂದ ಏನೇನೋ ಪ್ರಯೋಗಗಳು, ರಾಜಕೀಯಗಳು ನಡೀತಾನೆ ಇದೆ. ಬಟ್ ಅದಕ್ಕೆಲ್ಲ ನೀವು ಸೋಲಲ್ಲ. ನಿಮಗೂ ಕೂಡ ಕೇತು ಶಕ್ತಿಯನ್ನು ಕೊಡ್ತಾರೆ ಪ್ರತಿತಂತ್ರಗಳನ್ನು ಮಾಡಲಿಕ್ಕೆ. ನಿಮ್ಮ ನಾಲೆಜ್ಗೆ ತಕ್ಕಂತೆ ನೀವು ಅದನ್ನು ಬಳಸ್ಕೊಂಡು ಅವರ ನಡೆಯನ್ನು ಅರ್ಥ ಮಾಡಿಕೊಂಡು ನೀವು ಏನು ಮೂವ್ ಮಾಡಬೇಕೋ ಆ ವಿಚಾರಗಳ ಕಡೆ ಮೂವ್ ಮಾಡ್ತಾನೆ ಇರ್ತೀರ. ಸೊ ಹಾಗಾಗಿ ಈ ಶತ್ರುಗಳ ಬಗ್ಗೆ ಎದುರ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಇನ್ನು ನೀವು ಸ್ವಲ್ಪ ಆಧ್ಯಾತ್ಮದ ಟಚ್ಚಲ್ಲಿದ್ದರೆ, ದೇವರ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದೊಂದು ರೀತಿ ಸಪೋರ್ಟ್ ಮಾಡುತ್ತೆ. ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಅದರ ಜೊತೆಗೆ ಈ ಆಧ್ಯಾತ್ಮದ ವಿಚಾರಗಳ ಕಡೆ ಹೆಚ್ಚು ಗಮನ ಇದ್ದರೆ ನಿಮಗೆ ಅದು ಸ್ವಲ್ಪ ಮಾರಲ್ ಸಪೋರ್ಟ್ ಕೊಟ್ಟು ನಿಮ್ಮ ಜ್ಞಾನಾರ್ಜನೆಯನ್ನು ಜಾಸ್ತಿ ಮಾಡುತ್ತೆ. ಹೆಚ್ಚು
ಓದಿನ ಕಡೆ ಆಸಕ್ತಿಯನ್ನು ಕೂಡ ಜಾಸ್ತಿ ಮಾಡಿಕೊಡುತ್ತೆ. ಸೊ ಇದಿಷ್ಟು ಗ್ರಹಗಳ ಪ್ಲೇಸ್ಮೆಂಟ್ ಇಂದ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಗುರುವಿನ ದೃಷ್ಟಿ ನಿಮ್ಮ ಲಗ್ನಕ್ಕೆ ಬೀಳ್ತಾ ಇರೋದ್ರಿಂದ ನಿಮಗೂ ಕೂಡ ಹಲವಾರು ದೋಷಗಳ ನಿವಾರಣೆ ಆಗುವಂತಹ ಸಮಯ ಖಂಡಿತ ಆಗುತ್ತೆ. ಅದೇ ರೀತಿ ಲಾಭಸ್ಥಾನಕ್ಕೂ ಗುರುವಿನ ದೃಷ್ಟಿ ಬೀಳುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ, ಹಿರಿಯರ ಮಾರ್ಗದರ್ಶನ ಚೆನ್ನಾಗಿ ಕೈ ಹಿಡಿತದೆ. ಓಕೆ, ಇದಿಷ್ಟು 12 ರಾಶಿಯವರಿಗೆ ವಾರದ ಭವಿಷ್ಯ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಟ್ರೈ ಮಾಡಿರ್ತೀನಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಬೇಕು ಅಂದರೆ ಏನು ತಿಂಗಳ ಭವಿಷ್ಯ ಏನಿದೆ ಅದನ್ನು ನೋಡಿ. ಡೆಫಿನೆಟ್ಲಿ ಅಲ್ಲಿ ಇನ್ನೊಂದಷ್ಟು ಇನ್ಪುಟ್ ಖಂಡಿತ ಸಿಗುತ್ತೆ.